2025ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಇವತ್ತಿನ ದಿವಸ ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ನಮ್ಮ ಕಲಾ ತಂಡದವರು ವರ್ಣಪಲ್ಲಟ ಎಂಬ ನಾಟಕವನ್ನು ಇವತ್ತು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೊಪ್ಪಳದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ರಾಜಶೇಖರ್ ಯತ್ನಾಳ್ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಹ್ವಾನಿತ ಎಲ್ಲ ಅತಿಥಿ ಮಹೋದಯರು ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ರಂಗಕಲೆಯಲ್ಲಿ ತಮ್ಮ ಜೀವಮಾನ ಸಾಧನೆಯನ್ನು ಗೈದಿರ್ತಕ್ಕಂಥ ನಮ್ಮ ರಂಗ ಕಲಾವಿದರಿಗೆ ವಿಶೇಷ ನಾಟಕ ಪ್ರಶಸ್ತಿಯನ್ನು ಇವತ್ತಿನ ದಿವಸ ವೇದಿಕೆ ಮೇಲೆ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ. ಆ ಮಾನ್ಯರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಇದ್ದು ಅವರೆಲ್ಲರೂ ವೇದಿಕೆಯ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾಜಿ ನಗರಸಭಾ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಅಂಜದ್ ಪಟೇಲ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಪತ್ರಕರ್ತರು ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶಾದಿಕಲಿ ಅವರು ಮತ್ತು ಶರಣಪ್ಪ ಬಾಚಲಾಪುರ ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಅದರ ಜೊತೆಗೆ ಅಂಜುಮನ್ ಕಮಿಟಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆಶಿಫ್ ಕರ್ಕೇಳಿ ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಜಫರ್ ದುಡ್ಡಿ ಅವರು ಮತ್ತು ಅಬ್ದುಲ್ ರೋಫ್ ಕಿಲ್ಲೆದಾರ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಅದೇ ರೀತಿಯಾಗಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಗುಪ್ತಾ ಅವರು ವೇದಿಕೆ ಮೇಲೆ ಬರಬೇಕು. SB ನಾಗರಳ್ಳಿ ಅವರು ಮತ್ತು ಬಾಲಚಂದ್ರ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ APMC ಅಧ್ಯಕ್ಷರು ಕಾರ್ಯಕ್ರಮದ ಅತಿಥಿಗಾಗಿರ್ತಕ್ಕಂಥ ಶರಣಪ್ಪ ಸಜ್ಜನರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗೋಳಪ್ಪ ಹಲಿಗೇರಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕುಬೇರಪ್ಪ ಬಡಿಗೇರ್ ಹಿರಿಯರ ಕಲಾವಿದರು ಹನುಮಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು. ನಾಗನಗೌಡರು ಮುಂಡ್ರಿಗಿ ಅವರು, ವಿಶ್ವನಾಥ್ ರೆಡ್ಡಿ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಬೆಂಗಳೂರು ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಜ್ಯೋತಿ ಮಂಗಳೂರು ನಾಟಕ ಅಕಾಡೆಮಿ ಸದಸ್ಯರು ಬರಬೇಕು. ಶಿವನಾಯಕ ದೊರೆ ನಾಟಕ ಅಕಾಡೆಮಿ ಸದಸ್ಯರು ಬೆಂಗಳೂರು ಅವರು ವೇದಿಕೆ ಮೇಲೆ ಬರಬೇಕು. ಜಾನಪದ ಅಕಾಡೆಮಿಯ ಸದಸ್ಯರಾದ ಮೈಬೂಬ್ ಕಿಲ್ಲೆದಾರ್ ಅವರು ಮತ್ತು ಜೀವನ್ ಸಾಬ್ ಬಿನ್ನಾಳ್ ಅವರು ವೇದಿಕೆ ಮೇಲೆ ಬರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಇರ್ಪಣ್ಣ ಕಲ್ಲೂರು ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಕಾರ್ಯಕ್ರಮದ ಅತಿಥಿಯಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಮೊಜಾಮ್ದಾರ್ ಸಹಿತ ಸಾವಿತ್ರಿ ಮೊಜಾಮ್ದಾರ್ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು ಮತ್ತು ಜಾಕೀರ್ ಹುಸೇನ್ ಕಿಲ್ಲೆದಾರ್ ಅವರು ವೇದಿಕೆ ಮೇಲೆ ಬರಬೇಕು. ಗಾಳಪ್ಪ ಪೂಜಾರ್ ಅವರು SC ಮೋರ್ಚಾ ಅಧ್ಯಕ್ಷರು ಅವರು ವೇದಿಕೆ ಮೇಲೆ ಬರಬೇಕು. ಪಕಡ್ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಮಣ್ಣ ಕಲ್ಲಣ್ಣ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಸಮಾಜ ಸೇವಕರು ಶ್ರೀ CV ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಬರಬೇಕು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಮಾಜ ಸೇವಕರಾಗಿರ್ತಕ್ಕಂಥ ಮೂರ್ತಪ್ಪ ಗಿಣಿಗೇರಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯರಾಗಿರ್ತಕ್ಕಂಥ ಬಂದ್ಯಾಪಗೌಡ ಚಿಕ್ಕಬಗ್ನಾಳ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಭಾಜಪದ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾವಟ್ರ ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಓರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಸೋದರಿ ಸಮಾನರಾಗಿರ್ತಕ್ಕಂಥ ಕಲಾವಿದೆ ನಮ್ಮ ವಂದನಾ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಮ್ಮ ರಾಬಕೋ ಯುವ ಕೂಟದ ಸದಸ್ಯರಾಗಿರ್ತಕ್ಕಂಥ ಕೃಷ್ಣರೆಡ್ಡಿ ಗಲಭೆ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಭರಮಪ್ಪ ಹಟ್ಟಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗೈತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ನಿಂಗಪ್ಪ ಕುಟುಂಬನಹಳ್ಳಿ ಸಾಕಿನ
ಲೇಬ್ಗೇರಿ ಆ ಮಾನೀಯರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಮಾಜ ಸೇವಕರು ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಬಾರ್ಕೇರ್ ಅವರು ವೇದಿಕೆ ಮೇಲೆ ಬರಬೇಕು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಮಾಂತೇಶ್ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಜ್ಯೋತಿ ಗೊಂಬಾಳ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಪ್ರಸನ್ನ ಗಡಾದ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ರಾಜಶೇಖರ್ ಆಡೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಹಲವಣ್ಣ ಕಣಿವಾರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ದಶರಥ್ ಹರಕೇರಿ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾರ್ಯಕ್ರಮದ ಅತಿಥಿಗಾಗಿರ್ತಕ್ಕಂಥ ಕಾಟನ್ ಪಾಷಾ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಎಸ್ಎಸ್ಎನ್ ಬಾದ್ರಮಂಡಿಯ ಅಧ್ಯಕ್ಷರು ಕಾರ್ಯಕ್ರಮದ ಅತಿಥಿಗಾಗಿರ್ತಕ್ಕಂಥ ಸೋದರ ಅನ್ಮೇಶ್ ಹೊಸಳ್ಳಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಕೊಪ್ಪಳ ನಗರದ ಸಮಾಜ ಸೇವಕರು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ KM ಸೈಯದ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಪಿಕಾಂಟಿನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ME ಪಾಟೀಲ್ರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕಾರ್ಯಕ್ರಮದ ಅತಿಥಿಗಳಾದ ಮುತ್ತುರಾಜ್ ಕುಷ್ಟಗಿರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗುರುರಾಜ್ ಹಲಿಗೇರಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಮತ್ತು ದೌಲತ್ ಮಲ್ಲಿಕ್ ಹೊಸ್ಮನಿ ಕರವೇ ಅಧ್ಯಕ್ಷರು ಗಿಣಿಗರ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವರಾಜ್ ಬಂಗಾಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಿಕ್ಕಬಗ್ನಾಳ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಸೋಮಣ್ಣ ಬಾರ್ಕೇರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಯಲ್ಲಪ್ಪ ಮುಖಂಡವ್ರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಬಾದರಬಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸೋದರ ಸಮಾನರಾಗಿರ್ತಕ್ಕಂಥ ಯೋಗಾನಂದ್ ಲೇವಿಗೆರೆಯನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಕರ್ಕೇಳರನ್ನು ಸಹಿತ ಕೆರಳಿ ಇವ್ರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ವಾಲ್ಮೀಕಿ ಮತ್ತೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಉದ್ಯಮಿ ಮೊಹಮ್ಮದ್ ಸಾಬ್ ಬನಿಕಪ್ಪ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಿಯಲ್ ಎಸ್ಟೇಟ್ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಯಮನೂರು ನಾಯಕ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬೋಸ್ನಳ್ಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೀಮಾಪುರನವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಿದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಯಮಿಗಳಾಗಿರ್ತಕ್ಕಂಥ ಕುಮಾರ್ ಮಜ್ಗೆ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇವೆ. ಮತ್ತು ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕವಿಗಳು ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಹಲಯ ಸ್ವಾಮಿ ಉಡೇಜಾಲಿಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಶಿವಕುಮಾರ್ ಪಾವಲಿ ಶೆಟ್ಟರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಿರಿಯ ಕಲಾವಿದರು ಚಲನಚಿತ್ರ ಧಾರಾವಾಹಿ ನಟರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಹೆಸರೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಸಿರಾಜ್ ಬಿಸ್ರಳ್ಳಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಕ್ಷರ ವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಗೊಂಬಾಳ್ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಪಾಷಾ ಮಾನಿಯವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಹಿರಿಯ ರಂಗಭೂಮಿ ಕಲಾವಿದರು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಪಾಲಾಕ್ಷಗೌಡರು ಕೋಳೂರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಬಸವರಾಜ್ ಹೊಳಿಗಾರ್ ಕೋಳೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬುವುದು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಮ್ಮ
ಚುಕ್ಕನಕಲ್ಲಿನ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀ ದೇವಪ್ಪ ಹೊಸಳ್ಳಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ತಾಲೂಕಾ ರಂಗಭೂಮಿ ಕಲಾವಿದರ ಸಂಘದ ಖಜಾಂಚಿ ಆಗಿರ್ತಕ್ಕಂಥ ಸಿದ್ದನಗೌಡರನ್ನ ಮತ್ತು ಶರಣಪ್ಪ ಮಡಿವಾಳರನ್ನ, ತಿರುಪತಪ್ಪ ಗಿಣಿಗೇರಿ ಅವರನ್ನು, ಪ್ರಹ್ಲಾದ್ ಆಚಾರ್ಯ ವಿಶ್ವಕರ್ಮ ಬಗನಾಳರನ್ನು, ದೇಂದ್ರಗೌಡ ಕಡಿಪಿಡಿ ಕೋಳೂರವ್ರನ್ನ, ಪರಮೇಶ್ ಗೌಡರು ಹನುಮಟ್ಟಿ ಅವ್ರನ್ನ, ಚಂದ್ರು ಬಡಿಗೇರ್ ಅವ್ರನ್ನ, ಹನುಮಂತಪ್ಪ ನಂದಪ್ಪನವರು ಲೇಬ್ಗೇರಿ ಅವರನ್ನು, ಮೌಲೋಶನ್ ದೇವಡಿ ಬಾದ್ರಬಂಡಿ ಅವರನ್ನು, ಪ್ರಕಾಶ್ ಹಾಲ್ವರ್ತಿ ಮುದ್ದಬಳ್ಳಿ ಅವರನ್ನು, ಸುಧಾಕರ್ ಬಗನಾಳ್ ಹನುಮನಳ್ಳಿ ಅವರನ್ನು, ಮರ್ದಾನಹಳ್ಳಿ ಟಣಕಂಕಲ್ ಈ ಮಾನ್ಯರನ್ನು ಸಹಿತವಾಗಿ ವೇದಿಕೆಗೆ ತುಂಬುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಸಲಹಾ ಸಮಿತಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಕೌಲೂರ್ ಅವರು, ಕೃಷ್ಣಾಚಾರ್ಯ ಬಗನಾಳ್ ಅವರನ್ನು, ನಮ್ಮ ಈರಪ್ಪ ಮಾಸ್ತರ್ ಮುಂಡ್ರಿಗಿ ಅವರನ್ನು, ಶಂಕರ್ ನಾಯ್ಕ ಕವಿಗಳನ್ನು ಸಹಿತವಾಗಿ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಕೊಪ್ಪಳ ನಗರದ ಹಿರಿಯ ವರ್ತಕರು, ಕಾರ್ಯಕ್ರಮದ ಅತಿಥಿಯಾಗಿರ್ತಕ್ಕಂಥ ವಿರ್ಪಣ್ಣ ನವೋದಯವರನ್ನು, ದದಾಪೀರ್ ಬಟಗೇರಿ ಅವರನ್ನು, ನಾಗರಾಜ್ ಚೌಳಳ್ಳಿ ಮಾಜಿ APMC ಅಧ್ಯಕ್ಷರನ್ನು ಮತ್ತು ನಮ್ಮ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಮಾಜ ಸೇವಕರು, ಜಲವರ್ಧಿನಿ ಬೋರ್ವೆಲ್ನ ಮಾಲಕರಾಗಿರ್ತಕ್ಕಂಥ ಹನುಮಂತಪ್ಪ ಬೀಡ್ನಾಳ್ ಅವರನ್ನು ಮತ್ತು ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಯಮಿಗಳಾಗಿರ್ತಕ್ಕಂಥ ಮೈಬೂಬ್ ಕಿನ್ನಾಳ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಇರ್ಪಕ್ಷಗೌಡರು ಮಾಡಿ ಪಾಟೀಲ್ ಬಿಸ್ರಳ್ಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೇಶವರೆಡ್ಡಿ ಮಾದ್ನೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ನಿಂಗಪ್ಪ ಯತ್ನೆಟರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಮಾಜಿ ಪಿಕಾರ್ಡ್ ಬ್ಯಾಂಕಿನ ಸದಸ್ಯರಾಗಿರ್ತಕ್ಕಂಥ ಶಿವಪುತ್ರಗೌಡ ಕೋಳೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಶಿವಪುತ್ರಪ್ಪ ಮಂಗಳೂರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪ್ರಿಂಟಿಂಗ್ ಪ್ರೆಸ್ಸಿನ ಮಾಲಕರು, ಕಲಾವಿದರಾಗಿರ್ತಕ್ಕಂಥ ಹಸನ್ ಸಾಬ್ ಹಿರೇಮಸೂತಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೈಬೂಬ್ ಸಾಬ್ ಬಾದಾಮಿ ಕಿನ್ನಾಳ್ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, VSS ಬಾದ್ರಬಂಡಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾದ ಶಿವಪ್ಪ ಜ್ಞಾನಪ್ಪ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಆತ್ಮೀಯರಾಗಿರ್ತಕ್ಕ ಅಬ್ದುಲ್ ರಹಮಾನ್ ಹಿರೇಮಸೂತಿ VSSN ಉಪಾಧ್ಯಕ್ಷರು ಬಾದ್ರಬಂಡಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಶಿವಪ್ಪ ಕ್ಯಾಬರ್ ಬಾದ್ರಬಂಡಿ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಯಮನೂರ್ ಸಾಬ್ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ನಮ್ಮ ದಸರತ್ ಅವರು, ಉದ್ಯಮಿಗಳು, ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಅಬ್ದುಲ್ ರೌಫ್ ಕಿಲ್ಲೆದಾರ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಮತ್ತೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು VSSನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಪ್ಪ ಹಿಂದ್ರಮ್ಮನವರು ಹೂವಿನಾಳ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಶಹದ್ ಸಾಬ್ ಕಿಲ್ಲೆದಾರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಉದ್ಯಮಿಗಳಾಗಿರ್ತಕ್ಕಂಥ ಆನಂದ್ ಕಿನ್ನಾಳ್ ಸಾಕಿನ ಹಲವರ್ತಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಅತಿಥಿಗಳು ಸ್ನೇಹಿತರಾಗಿರ್ತಕ್ಕಂಥ ಶರಣಪ್ಪ ಕುರಿ ಸಾಕಿನ ಬಾದ್ರಬಂಡಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಿತ್ರರು ಮತ್ತು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಖಾಜಾ ಹುಸೇನ್ ದೇವಡಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಆತ್ಮೀಯರು ಕಲಾವಿದರಾಗಿರ್ತಕ್ಕಂಥ ದೇವಪ್ಪ ಹದಿಮನಿಯವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಾಬು ಸಾಬ್ ಹಾದ್ರಮಗ್ಗಿ ಕಲಾವಿದರನ್ನು ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜ್ಞಾನಪ್ಪ ಬೆಳಿನಾಳ್ ಸಾಕಿನ ಹ್ಯಾಟಿ ಆ ಮಾನ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನಕ್ಕಾಗಿ ಸ್ವಾಗತ ಗೈತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ದಾದಾಪೀರ್ ಮಲ್ಲಿಗೆರೆ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಿರಿಯರಾಗಿರ್ತಕ್ಕಂಥ ದಾವುಲ್ ಸಾಬ್ ಅವರನ್ನು ಸಹಿತ ಚಿಕ್ಕ ಮಸೂತಿ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಾದ್ರಬಂಡಿಯ ಗ್ರಾಮ ಪಂಚಾಯತಿ ಸದಸ್ಯರು, ಸೋದರ ಸಂಬಂಧರಾಗಿರ್ತಕ್ಕಂಥ ಮೊಹಮ್ಮದ್ ರಫೀರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಡುಲ್ಮನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ನಾಟಕವನ್ನು
ಇದನ್ನು ಅಭಿನಯಿಸ್ತಕ್ಕಂಥ KY ನಾರಾಯಣಸ್ವಾಮಿ ಅವರ ವಿರಚಿತ ವರ್ಣಪಲ್ಲಟ ಬೆಂಗಳೂರು ತಂಡದ ಅಧ್ಯಕ್ಷರನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ನಾಟಕವನ್ನು ನಾಳೆ ದಿವಸ ಅಭಿನಯಿಸ್ತಕ್ಕಂಥ 3 ದಿನದ ಸಂತೆ ಎಂಬ ನಾಟಕದ ಹನುಮಳ್ಳಿ ಗ್ರಾಮದ ನಮ್ಮ ಸನ್ಮಿತ್ರರು ಸಹಿತ ವೇದಿಕೆ ಮೇಲೆ ಬರಬೇಕು. ಆ ತಂಡದ ನಾಯಕರಂತೆ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ರಕ್ತರಾತ್ರಿ ನಾಟಕದ ನಮ್ಮ ತಂಡದ ಎಲ್ಲ ಅಧ್ಯಕ್ಷರು ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ಕೊಪ್ಪಳ ಜಿಲ್ಲಾ ರಂಗಕಲೆಯಲ್ಲಿ ತಮ್ಮ ಸೇವೆಯನ್ನು ಗೈದಿರ್ತಕ್ಕಂಥ ವಿಶೇಷ ಸನ್ಮಾನಿತರಾಗಿರ್ತಕ್ಕಂಥ ತಿಪ್ಪನಗೌಡ ಬಸವನಗೌಡ ಪೊಲೀಸ್ ಪಾಟೀಲ್ ಸಾಕಿನ ಚಿಕ್ಕಮಗನೋಳು ಆ ಮಾನ್ಯರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅವ್ರ ಜೊತೆಗೆ ಇನ್ನೋರ್ವ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶಿವಪ್ಪ ಮಾಸ್ತರ್ ಗುನ್ನಳ್ಳಿ ಅವರು ಸಹಿತವಾಗಿ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಮ್ಮ ತಿಗರಿ ಗ್ರಾಮದ ಹಾಲಯ್ಯ ಸ್ವಾಮಿ ಸಾಲಿಮಠ ಆ ಕಲಾವಿದರು ಸಹಿತ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಭರಮಪ್ಪ ಕುರಿ ಸಾಕಿನ ಬಿಕ್ಕನಳ್ಳಿ ಆ ಮಾನ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಕುಬೇರಪ್ಪ ಬಡಿಗರ್ ಸಾಕಿನ ಹನ್ಮಳ್ಳಿ ಆ ಮಾನ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. K. ಜಗದೀಶ್ ರಂಗಕರ್ಮಿ ಸಾಕಿನ ಬಳ್ಳಾರಿ ಆ ಕಲಾವಿದರು ಸಹಿತವಾಗಿ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಹಿರಿಯ ಕಲಾವಿದರು ಮತ್ತು ನಮ್ಮ ಮುದ್ದಬಳ್ಳಿ ಗ್ರಾಮದ ಸಕಲ ಕಲಾವಲ್ಲಭರಾಗಿರ್ತಕ್ಕಂಥ ಯಂಕಣ್ಣ ರಂಗಪ್ಪ ಹುಪ್ಪಾರ್ ಆ ಮಾನ್ಯರ ಸಹಿತವಾಗಿ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಈ ಒಂದು ಸನ್ಮಾನಿತರಾಗಿರ್ತಕ್ಕಂಥ ಪಂಪಾಯಿ ಹಿರೇಮಠ ಸಾಕಿನ ಹಿರೇಮಂಕಲಕುಂಟ ಆ ಕಲಾವಿದರು ಸಹಿತ ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು, ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶಿವನಾಥ್ ಮುಲಿಮನಿ ಹಿರೇಮಂಕಲಕುಂಟ ಆ ಮಾನ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಭಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಹಿರಿಯ ಕಲಾವಿದರು ಮತ್ತು ಕವಿಗಳು ಮತ್ತು ಹಿರಿಯ ಚೇತನ ಆಗಿರ್ತಕ್ಕಂಥ ಶಂಕರ್ ನಾಯ್ಕ ಕವಿಗಳು ಆ ಮಾನ್ಯರನ್ನು ಸಹಿತವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಸನ್ಮಾನಿತರು ಮತ್ತು ಹಿರಿಯ ಕಲಾವಿದರು ಗುರುಗಳಾಗಿರ್ತಕ್ಕಂಥ ಕನಕಪ್ಪ ಪೂಜಾರ್ ಮಾಸ್ತರ್ ಮುದ್ದಬಳಿ ಅವರನ್ನು ಸಹಿತ ಈ ವೇದಿಕೆಗೆ ಸ್ವಾಗತ ಗೈತಾ ಇದ್ದೇನೆ. ಶಾಂತಿವರಯ್ಯ ಸೊಪ್ಪಿಮಠ ಹಿರಿಯ ಕಲಾವಿದರು ಹ್ಯಾಟಿ ಅವರನ್ನು ಈ ವೇದಿಕೆಗೆ ಕರೆತರ್ತಾ ಇದ್ದೇವೆ. ಅದರ ಜೊತೆಗೆ ಭರಮಪ್ಪ ದಪ್ಪದ ಸಾಕಿನ ಸಂಗನಾಳ ಆ ಮಾನ್ಯರನ್ನು ಈ ವೇದಿಕೆಗೆ ಸ್ವಾಗತ ಗೈತಾ ಇದ್ದೇನೆ. ಇನ್ನೋರ್ವ ಹಿರಿಯ ಕಲಾವಿದರು ಇಲ್ಲಿ ಹಲವಾರು ಕಲಾವಿದರಿಗೆ ಇವತ್ತು ಸಹಾಯಾರ್ಥ ನೀಡೋದ್ರ ಮುಖಾಂತರ ಕೊಪ್ಪಳದ ಹಿರಿಯ ಕಲಾವಿದರು ಎನಿಸಿಕೊಂಡು ಕಲಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಹಿರಿಯಣ್ಣ ST ಅಂಚಿನಾಳ ಅಣ್ಣ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವುದು ಸ್ವಾಗತ ಕೊಡ್ತಿದ್ದೇನೆ. ಕಲ್ಲಯ್ಯ ಸ್ವಾಮಿ ಕಲ್ಲಂಗೌಡರನ್ನು ಸ್ವಾಗತ ಗೈತಿದ್ದೇನೆ. ನಿಮ್ಮೆಲ್ಲರ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ K. ರಾಜಶೇಖರ್ ಹಿಟ್ನಾಳ್ ಮಾನ್ಯ ಸಂಸದರು ವೇದಿಕೆ ಬರ್ತಿದ್ದಾರೆ. ಜೋದಾರ ಚಪ್ಪಾಳೆಯೊಂದಿಗೆ ಮಾನ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಕಲ್ಲಯ್ಯ ಸ್ವಾಮಿ ಕಲ್ಲಂಗೌಡರು ಚಿಕ್ಕಬಳ್ಳಾಪುರ ಅವರು ಚಿಕ್ಕಚಿಂದೋಗಿ ಅವರು ವೇದಿಕೆ ಮೇಲೆ ಬರಬೇಕು. ಸುರೇಶ್ ಭರಮಪ್ಪ ಸಜ್ಜನ್ ಹಳೆಗೊಂಡಳ ಅವರು ವೇದಿಕೆ ಮೇಲೆ ಬರಬೇಕು. ಅಂಬಣ್ಣ ಹಳೆಮನೆ ಸಾಕಿನ ಹಲವಾರ್ತಿ ಅವರು ಬರಬೇಕು. ದೇಂದ್ರಗೌಡ ಕಡ್ಡಿಪುಡಿ ಸಾಕಿನ ಕೋಳೂರು ಆ ಮನೆಯವರು ವೇದಿಕೆ ಮೇಲೆ ಬರಬೇಕು. ರುದ್ರಪ್ಪ ಬುಂಗಿ ಸಾಕಿನ ಬನಿಕಪ್ಪ ಆ ಮನೆಯವರು ವೇದಿಕೆ ಮೇಲೆ ಬರಬೇಕು. ಕರಿಯಪ್ಪ ಕುಂಬಾರ್ ಸಾಕಿನ ಬಾದ್ರಗಂಡಿ ಆ ಮನೆಯವರು ವೇದಿಕೆ ಮೇಲೆ ಬಂದು ಇವತ್ತಿನ ಒಂದು ಗೌರವ ಸನ್ಮಾನ ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಇವತ್ತಿನ ಉದ್ಘಾಟನೆ ಮತ್ತು ಅತಿಥಿಗಳ ಸತ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಚಾಂತಾಸ್ ಕಿಲೇದರ್ ಅವರು ನೆರವೇರಿಸಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ತಮ್ಮೊಂದಿಗೆ ಚಾಂತಾಸ್ ಕಿಲೇದರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ವಿಚಾರಗಳು ಮತ್ತು ಸ್ವಾಗತ ಗೈಯುವ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕಾರ್ಯಕ್ರಮ ಆಲಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೊಪ್ಪಳದ ಪ್ರಪ್ರಥಮ ಗೌಸಿದ್ದೇಶ್ವರನನ್ನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ವಿಭಾಗೀಯ 3 ದಿವಸದ ನಾಟಕದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಜನಪ್ರಿಯ ಮಾನ್ಯ ಲೋಕಸಭಾ ಸದಸ್ಯರಾದಂಥ K. ರಾಜಶೇಖರ್ ಹಿಟ್ನಾಳ್ ಅವರಿಗೆ ನಮ್ಮ ತಾಲೂಕಾ ರಂಗ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾದ ತೋಟಪ್ಪ ಕಾಮನೂರಿವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ನಮ್ಮ ಕೊಪ್ಪಳ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಅಮ್ಜದ್ ಪಟೇಲ್ ಇವರಿಗೆ ತಾಲೂಕಾ ರಂಗ ಕಲಾವಿದರ ಸಂಘದ ಉಪಾಧ್ಯಕ್ಷರಾದಂಥ ಹನುಮಗೌಡ ತಿಗರಿಯವರು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಮಾಜಿ APMC ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪ್ರಚಾರ ಸಮಿತಿ
ಅಧ್ಯಕ್ಷರಾದಂಥ ಶರಣಪ್ಪ ಸಜ್ಜನ್ ಇವರಿಗೆ ಈ ನಮ್ಮ ತಾಲೂಕಾ ರಂಗ ಕಲಾವಿದರ ಸಂಘದ ಸದಸ್ಯರಾದಂಥ ಮೌಲಾ ಹುಸೇನ್ ದೇವಡಿ ಇವರು ಮಾಲಾರ್ಪಣೆ ಮಾಡಬೇಕಂಥೇಳಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಹಿರಿಯ ಪತ್ರಕರ್ತರು, ಕಲಾವಿದರು ಸಂಪತ್ತಿ ಸವಾಲ ನಾಟಕದಲ್ಲಿ ಪ್ರಥಮ ಕಲೆಯನ್ನು ತೋರಿಸಿದಂಥ ನಮ್ಮ ಶರಣಪ್ಪ ಬಸ್ಲಾಪುರ ಅವರಿಗೆ ನಮ್ಮ ಮುತ್ತಣ್ಣ ಬಿಸರಳ್ಳಿಯವರು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ಹಿರಿಯ ಪತ್ರಕರ್ತರು ಹಿರಿಯರಾದಂಥ ಸಾದಿಕ್ ಅಲಿ ಇವರಿಗೆ ಕಮಲಾ ಹುಸೇನ್ ಕಿಲ್ಲೆದಾರ್ ಇವರು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ತಾಲೂಕಿನ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದಂಥ ಆಶಿಫ್ ಕರ್ಕೇಳಿ ಅವರಿಗೆ ವಿರ್ಪಣ್ಣ ಜಾಲ್ಗಾರ್ ಇವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ಸಹೋದರರು ಮಾಜಿ SDMC ಅಧ್ಯಕ್ಷರಾದಂಥ ಅಬ್ದುಲ್ ರೌಫ್ ಕಿಲ್ಲೆದಾರ್ ಇವರಿಗೆ ಸಿದ್ದನಗೌಡರು ಚಿಕ್ಕಬಗನಾಳಿ ಇವರು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಕೊಪ್ಪಳದ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ST ಅಂಜನಾಳ್ ಇವರಿಗೆ ನಮ್ಮ ಮೆಹಬೂಬ್ ಬಟ್ಗೇರಿ ಇವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ಸಹೋದರಾದಂಥ ಗಫಾರ್ ದಿಡ್ಡಿ ಇವರಿಗೆ ನಮ್ಮ ರಾಘವೇಂದ್ರ ಅಣ್ಣನಡಿಯವರು ಮಾಲಾರ್ಪಣೆ ಮಾಡಬೇಕು. ಹಿರಿಯ ಕಲಾವಿದರು ಜೂನಿಯರ್ ವಜ್ರಮಣಿ ಅಂತ ಹೇಳಿ ಬಿರುದು ಪಡೆದಂಥ ಕುಬೇರಪ್ಪ ಬಡಗೇರಿ ಇವರಿಂದ ಗಂಗಾಧರ ಸ್ವಾಮಿ ಹ್ಯಾಟಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ನಮ್ಮ ಲೇಬ್ಗೇರಿ ಗ್ರಾಮದ ಹಾರ್ಮೋನಿಯಂ ಮಾಸ್ಟರ್ ಅಂತ ನಿಂಗಪ್ಪ ಕುಟುಗನಹಳ್ಳಿ ಇವರಿಗೆ ಸುರೇಶ್ ಬಡಗೇರಿ ಇವರು ಮಾಲಾರ್ಪಣೆ ಮಾಡಬೇಕು. ಮತ್ತು ನಮ್ಮ ಹಿರಿಯ ಕಲಾವಿದೆ ಜಿ ವಂದನಾ ಇವರಿಗೆ ಚಂದ್ರು ಬಡಗೇರಿ ಇವರು ಮಾಲಾರ್ಪಣೆ ಕೊಡಬೇಕು. ಹಿರಿಯ ಕಲಾವಿದರು ನಮ್ಮ ಸಂಗೀತ ಮಾಸ್ಟರ್ ಆದಂಥ ಬಸವರಾಜ್ ಕೌಲೂರು ಅವರಿಗೆ ತಿಮ್ಮಣ್ಣ ಮುದ್ದಿ ಇವರು ಮಾಲಾರ್ಪಣೆ ಮಾಡಬೇಕು. ನಮ್ಮ ಚಿಕ್ಕಬಗನಾಳ ಗ್ರಾಮದ ಹಿರಿಯರಾದಂಥ ಬನ್ನೆಪ್ಪಗೌಡರು ಪೊಲೀಸ್ ಪಾಟೀಲ್ ಇವರಿಗೆ ಚಿದಾನಂದ್ ಇವರು ಮಾಲಾರ್ಪಣೆ ಮಾಡಬೇಕು. ಹಾರ್ಮೋನಿಯಂ ಮಾಸ್ಟರ್ ಆದಂಥ ಈರಪ್ಪ ಮುಂಡ್ರಿಗಿ ಅವರಿಗೆ ಮುತ್ತಣ್ಣ ಇವರು ಮಾಲಾರ್ಪಣೆ ಮಾಡಬೇಕು. ಉದ್ಯಮಿಗಳು ಹಿರಿಯರಾದಂಥ ದಸರೆ ತರಕೇರಿ ಅವರಿಗೂ ಕೂಡ ನಮ್ಮ ಸಂಘದ ಪ್ರಕಾಶ್ ಮುದ್ದಬಳಿ ಇವರು ಮಾಲಾರ್ಪಣೆ ಮಾಡಬೇಕು. ಮೆಹಬೂಬ್ ಬಾದಾಮಿ ಸಾಕಿನ್ ಕಿನ್ನಾಳಿವರಿಗೆ ಆಗೈತೆ ಕಿನ್ನಾಳಿವರಿಗೆ ಮೆಹಬೂಬ್ ಬಟ್ಗೇರಿ ಇವರು ಮಾಲಾರ್ಪಣೆ ಮಾಡಬೇಕು. ಆಗೈತೆ ಎಲ್ಲ. ಈಗ ಇನ್ನುಳಿದ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರು 90, 95, 80 ವರ್ಷ ಆದಂಥ ಕಲಾವಿದರಿಗೆ ನಾವು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ದಯಮಾಡಿ ಕಾರ್ಯಕ್ರಮ ಮುಗಿಸಿ ಎಲ್ಲ ಹಿರಿಯರ ಕಡೆಯಿಂದ ಅವರಿಗೆ ಸನ್ಮಾನವನ್ನು ಸ್ವೀಕಾರ ಮಾಡಲಾಗುತ್ತದೆ. ದಯಮಾಡಿ ತಾವು ಸಹಕಾರ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಹಿಟ್ನಾಳ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಕತ್ರಿ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮನ ಮಾಜಿ APMCಯ ಸದಸ್ಯರ ಅಧ್ಯಕ್ಷರಾದ ಶರಣಪ್ಪ ಸಜ್ಜನ್ ಅವರು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರಾದ ಮಾವನವರಾದ ಅಮ್ಜದ್ ಪಟೇಲ್ ಅವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೇನೆ. ಅಜ್ಞಾನದ ಅಂಧಕಾರವನ್ನು ತೊಳೆದು ಸುಜ್ಞಾನದ ದಿವಿಗೆ ಹಚ್ಚುವ ಈ ನಾಟಕೋತ್ಸವದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ತಮ್ಮೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕನ್ನಡದ ಸೂಸನ್ ಅಲ್ಲಲ್ಲಿ ಕನ್ನಡ ಚಾಚೇರು ದಿನಗಳಿಂದ
ಇವತ್ತಿನ ದಿವಸ ತಮ್ಮಲ್ಲಿ ಒಂದು ಈ ಕಾರ್ಯಕ್ರಮದ ಉದ್ದೇಶ ಕುರಿತು 2 ಮಾತುಗಳಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇದು ಕರ್ನಾಟಕ ಸರ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ, ಶಿವನಾಯಕ ದೊರೆ ಅವರು ನಮ್ಮ ನಾಟಕ ಅಕಾಡೆಮಿ ಸದಸ್ಯರು ಆಮಾನ್ಯರ ಸಹಿತ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಿವನಾಯಕ ದೊರೆ ಅವರಿಗೆ ನಮ್ಮ ಕಮಲ ಹುಸೇನ್ ಅವರು ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯರಿಗೆ ಸ್ವಾಗತ ಗೈತಿದ್ದೇವೆ. ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ವಿಷಯವನ್ನು ತಿಳಿಸಿದಂತೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ 3 ದಿನಗಳ ಕಾಲದ ಈ ಒಂದು ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಬಂಧುಗಳೇ, ಇವತ್ತಿನ ವೇದಿಕೆ ಮೇಲೆ ಅನಾವರಣಗೊಳ್ತಕ್ಕಂಥ ನಾಟಕ KY ನಾರಾಯಣಸ್ವಾಮಿ ಅವರ ಒಂದು ಸಾರಥ್ಯದಲ್ಲಿ ವರ್ಣಪಲ್ಲಟ ಎಂಬ ಬೆಂಗಳೂರು ತಂಡ ಇವತ್ತು ತಮ್ಮ ನಾಟಕ ಪ್ರದರ್ಶನ ನೀಡ್ತಾ ಇದ್ದಾರೆ. ನಾಳೆಯ ದಿವಸ 3 ದಿನದ ಸಂತೆ ಎಂಬ ಸಾಮಾಜಿಕ ನಾಟಕವನ್ನು ಹನ್ನಳ್ಳಿಯ ನಮ್ಮ ಕಲಾ ತಂಡದವರು ಅಭಿನಯಿಸ್ತಾ ಇದ್ದಾರೆ. ಮತ್ತು 30ನೇ ತಾರೀಕಿನಂದು ರಕ್ತರಾತ್ರಿ ನಾಟಕವನ್ನು ಬಾದರಬಂಡಿ ಮತ್ತು ಕೊಪ್ಪಳ ತಾಲೂಕಿನ ವಿವಿಧ ಗ್ರಾಮಗಳ ನಮ್ಮ ಎಲ್ಲ ಕಲಾವಿದರು ಇವತ್ತು ರಕ್ತರಾತ್ರಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಬಂಧುಗಳೇ, ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಉಳಿಸಬೇಕು, ಪರಂಪರೆಯನ್ನು ಉಳಿಸಬೇಕು, ನಾಟಕ ಕಲೆ, ರಂಗಕಲೆ ಮತ್ತು ಜನಪದ ಕಲೆಗಳನ್ನು ಉಳಿಸುವ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಮ್ಮ ಸಂಸದರು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು, ಹಿರಿಯರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹಿತವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಅದರ ಜೊತೆಗೆ ಯಶಸ್ವಿ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರನ್ನು ಸಹಿತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಮಾನವ ಪಾಷ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಸನ್ಮಿತ್ರರು ಅವರಿಗೆ ನಮ್ಮ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಕೇಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಸಂಸದರಾದ ಮಾನ್ಯ ಶ್ರೀ ಕೆ. ರಾಜಶೇಖರ್ ಹಿಟ್ನಾಳ್ ಅವರು ಉದ್ಘಾಟನಾ ನುಡಿಗಳನ್ನು ಆಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ನಗರಸಭೆ ಅಧ್ಯಕ್ಷರು ಸಹೋದರಾಗಿರ್ತಕ್ಕಂಥ ಅಂಜದಣ್ಣ ಪಟೇಲ್ರವರೇ, ಮತ್ತೋರ್ವ ಸಹೋದರರು APMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪಣ್ಣ ಸಜ್ಜನ್ರವರೇ, ಮತ್ತೋರ್ವ ಸಹೋದರಾಗಿರ್ತಕ್ಕಂಥ ಶರಣಪ್ಪಣ್ಣ ಬಾಚಲಾಪುರವರೇ, ಸಾದಿಕ್ ಅಲಿ ಬೈ ಅವರೇ, ಆಸಿಫ್ ಬೈ ಅವರೇ, ಗಫರ್ ಬೈ ಅವರೇ, ಬನ್ನತ್ ಗೌಡಣ್ಣವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಎಲ್ಲ ಈ ನಾಟಕದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪಾತ್ರಧಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭೆಗಳು ಬರಬೇಕು ಮತ್ತು ಕಲಾವಿದರಿಗೆ ಅವ್ರ ಕಲೆಯನ್ನು ತೋರಿಸಲಿಕ್ಕೆ ಅವಕಾಶಗಳಿರಬೇಕಂತೇಳಿ ನಾಟಕೋತ್ಸವ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಇವತ್ತು ಆಯೋಜಿಸಲಾಗಿದೆ. ಇದರಲ್ಲಿ ಸ್ಥಳೀಯ ಕಲಾವಿದರಿಗೆ ಭಾಳಷ್ಟು ಅವಕಾಶಗಳು ಸಿಗ್ತವೆ ಮತ್ತು ಕಲಾವಿದರಿಗೆ ಸನ್ಮಾನ ಮಾಡೋಂಥ ಅವಕಾಶಗಳು ಕೂಡ ಇದ್ದಾವೆ. ಇದರಿಂದ ಸ್ಥಳೀಯ ಕಲಾವಿದರಿಗೆ ಈಗ ಭಾಳಷ್ಟು ಕಲಾವಿದರಿದ್ದಾರೆ. ಈಗೊಂದು ಸ್ಥಳೀಯ ಮಟ್ಟದಾಗ ನಾಟಕ ಮಾಡ್ಬೇಕಾದ್ರೆ ಈಗ 1 ಲಕ್ಷ 2 ಲಕ್ಷ ಖರ್ಚಾಕವು. ನಾಟಕ ಮಾಡಬೇಕು, ಅವ್ರ ಕಲೆ ಮತ್ತು ಭಾಳದು ಕಲಾವಿದರಿಗೊಂದು ಆಸೆ ಇರ್ತೈತಿ ತಮ್ಮ ಕಲೆ ತೋರಿಸ್ಕೋಬೇಕಂತೇಳಿ. ಅಂಥ ಸಂದರ್ಭಗಳು, ಸನ್ನಿವೇಶಗಳು ಬೇಕಂದ್ರೆ ಇಂಥ ನಾಟಕೋತ್ಸವ ಮಾಡೋದ್ರ ಮೂಲಕ ಅವರ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತು ಕನ್ನಡ ನಾಟಕ ಅಕಾಡೆಮಿಯವರು, ಅಕಾಡೆಮಿ ಟೀಮ್ನವರು, ನಮ್ಮ ಅಧ್ಯಕ್ಷರಾದ ಚಾನ್ಪಾಷ ಮತ್ತು ಅವ್ರ ಸಹೋದ್ಯೋಗಿಗಳು ಎಲ್ಲರೂ ಕೂಡಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಇದನ್ನು ಹೀಗೆ ಮಾಡಿರಿ, ಸ್ಥಳೀಯರಿಗೆ ಅವಕಾಶ ಸಿಗುತ್ತೆ ಅಂದೇಳಿ ಈ ಸಂದರ್ಭದಲ್ಲಿ ನಾನು ಅನಿಸಿಕೆಯನ್ನು ಹೇಳ್ತಾ, ನನಗೂ ಕೂಡ 4 ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ನಾನು 4 ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್. ದಯವಿಟ್ಟು ಮಾನ್ಯ ಸಂಸದರಲ್ಲಿ ವಿನಂತಿ, ನಮ್ಮ ಹಿರಿಯ ರಂಗಭೂಮಿಗೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ 10 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ತಾವು ಮಾಡಿ ಹೋಗ್ಬೇಕು. ಯಾಕಂದರೆ ನಾಳೆ ನಾಡ್ದಿನ 3 ದಿನ ಇರೋದ್ರಿಂದ ಇವತ್ತಿನ ದಿವಸದ ಕಾರ್ಯಕ್ರಮಕ್ಕೆ ತಾವಿರಬೇಕು. ಗೌಡ ಪಾಟೀಲ್ ಹಾರ್ಮೋನಿಯಂ ಸಹ
ಶಿಕ್ಷಕರು ಮತ್ತು ಹಿರಿಯ ರಂಗಭೂಮಿ ಮತ್ತು ಬಯಲಾಟಗಾರರಿಗೆ ಸಂಗೀತ ನೀಡಿ ಇವತ್ತಿನ ದಿವಸ ಕಲಾದೇವಿಯ ಆರಾಧನೆಗೈದಿರತಕ್ಕಂಥ ತಿಪ್ಪನಗೌಡ ಬಸನಗೌಡ ಪೊಲೀಸ್ ಪಾಟೀಲ್ರವರು ಮತ್ತು ನಮ್ಮ ಶಿವಪ್ಪ ಮಾಸ್ತರ್ ಗುನ್ನಳ್ಳಿ ಹಿರಿಯ ಕಲಾವಿದರು. ಇವತ್ತು ಅವರಿಗೆ ನಡೆದಾಡಕ್ಕೆ ಸಹ ಬರಲ್ಲ, ಅಂದರೆ ಇವತ್ತಿನ ದಿವಸ ಇದು ನಾಟಕೋತ್ಸವ ಇರುವುದರಿಂದ ಅಂಥ ಹಿರಿಯ ಚೇತನಗಳಿಗೆ ಎಲ್ಲರೂ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಬಳ್ಳಾರಿ ಅವರು, ಕುಬೇರಪ್ಪ ಹನುಮಳ್ಳಿ ಅವರು, ಕುಬೇರಪ್ಪ ಹನುಮಳ್ಳಿ ಅವರು ಅವರು ಸಹಿತವಾಗಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡದಿಂದಿನ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುವ ಸರಣಿಯುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಕಲ್ಲಯ್ಯ ಸ್ವಾಮಿ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡದಿಂದಿನ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುವ ಸರಣಿಯುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾಟದ ಸುಳ್ಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅನ್ನನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಆಮೇಲೆ ಚೇಂಜ್ ಮಾಡಿ ಮಂಚ್ ಮ್ಯಾಕ್ಸ್, ಇದರಲ್ಲಿ ಮ್ಯಾಕ್ಸ್ ಏನಿದೆ? ಮಂಚ್ ಮ್ಯಾಕ್ಸ್, ಇದರಲ್ಲಿ ಮ್ಯಾಕ್ಸ್ ಏನಿದೆ? ಎಕ್ಸ್ಟ್ರಾ ಚಾಕ್ಲೇಟ್ಸ್.
ಚೇರ್ ಕರೆದು ಬರಲ್ಲಲ್ರಿ ಅಪ್ಪ ನೀವು ಮತ್ತೆ ಸಪ್ರೇಟ್ ಮಾಡ್ತಾರೆ ನೀ ಅಂದ್ರೆ ಹೆಚ್ಚಾಗಿ ಜಲ್ ತಮ್ಮ ಕರೆದ್ರೆ ಬರೋಲ್ರಲ್ಲ ಮರ ಅವ್ರ ಪಾಪ ಹೋಗ್ತೀವಿ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಸುರೇಶ್ ಪರಮಪ್ಪ ಸಜ್ಜನ್ ಬಂಡವಾಳ ಆ ಕಲಾವಿದರನ್ನು ಈಗ ಸನ್ಮಾನಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಶಾಲಾರ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ಕೊಡು ಒಂದು ಅದೇ ರೀತಿಯಾಗಿ ಹಿರಿಯ ರಂಗಭೂಮಿ ಕಲಾವಿದರು ಪ್ರತಿಷ್ಠಿತರಾಗಿರ್ತಕ್ಕಂಥ ಶರಣಪ್ಪ ಪಾಸಲಾಪುರ ಸರ್ ಸಹಿತ ಈ ಒಂದು ಗೌರವ ಸನ್ಮಾನ ಸ್ವೀಕರಿಸಿದ ಪ್ರಯತ್ನ ಮಾಡಿಕೊಟ್ಟಿದ್ದಾರೆ. ಶರಣಪ್ಪ ಪಾಸಲಾಪುರ ಅವರು ಹುಟ್ಟಿದರೆ ಕನ್ನಡ ನಾಡ ಹೋಗಬೇಕು ಬೆಚ್ಚಿದರೆ ಕನ್ನಡ ಮಣ್ಣ ಶರಣಪ್ಪ ಪಾಸಲಾಪುರ ಅವರು ವಿಶ್ವಕರ್ಮ ಆ ಸಂಗೀತ ಶಿಕ್ಷಕರ ಸಹಿತವಾಗಿ ದಯವಿಟ್ಟು ಜಲ್ದಿ ಸನ್ಮಾನವನ್ನು ಸ್ವೀಕರಿಸಿದ ಪ್ರಹ್ಲಾದಾಚಾರ್ಯ ವಿಶ್ವಕರ್ಮ ಹಿರೇಬಲ್ನಾಳ್ ಬಸವೇಶ್ವರ ಮಹಾತ್ಮ ಹಲವಾರು ಸಾಮಾಜಿಕ ನಾಟಕಗಳು ಭಜನೆ ಕೀರ್ತನೆ ಪುರಾಣ ಪ್ರವಚನಗಳಲ್ಲಿ ಸಂಗೀತ ಸುಜನ ಹರಿಸ್ತಕ್ಕಂಥ ನಮ್ಮ ವಿಶ್ವಕರ್ಮ ಪ್ರಹ್ಲಾದಾಚಾರ್ಯ ವಿಶ್ವಕರ್ಮ ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಅಂಬಣ್ಣ ಹಿರಿಯ ಸಂಗೀತಗಾರ ಈ ಕನ್ನಡ ಮಣ್ಣನ್ನು ಮರಿದೆ ಅಂಬಣ್ಣ ಅವರು ಸಹಿತವಾಗಿ ಈ ಒಂದು ಹಳೆಮನೆ ಸಾಕಿನ 40 ಸಾಮಾನ್ಯರು ಈ ಗೌರವನ ಸನ್ಮಾನವನ್ನು ಜರಿಬೇಡ ಓ ಅಭಿಮಾನಿ ಓ ಶಾಲಾರ ತಮ್ಮದಲ್ಲಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ತೋರಿಸದಿರು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿರ್ತಕ್ಕಂಥ ನನ್ನೆಲ್ಲ ಆಹ್ವಾನಿತ ಗಣ್ಯರಿಗೂ ಮತ್ತು ನಾಟಕ ಕ್ಷೇತ್ರದಲ್ಲಿ ಸೇವೆಯಾಗಿರ್ತಕ್ಕಂಥ ಹಿರಿಯ ರಂಗಭೂಮಿ ಸೇವಕಗಳಿರ್ತಕ್ಕಂಥ ಸಂಗೀತ ಶಿಕ್ಷಕರು ಸಂಗೀತ ಮತ್ತು ನಾಟಕ ಕವಿಗಳು ಮತ್ತು ಹಿರಿಯ ಕಲಾವಿದರನ್ನ ಸಹಿತವಾಗಿ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಸಹಿತವಾಗಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಪರವಾಗಿ ಧನ್ಯವಾದಗಳು ಅಭಿನಂದನೆಗಳನ್ನ ಹೇಳಲಿಕ್ಕೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಧರ್ಮಪ್ಪ ಡಾಕ್ಟರ್ ಸಣ್ಣವ್ ಹಿರಿಯ ರಂಗಕರ್ತರ ಅವರು ಈ ಸಭೆ ಮುಗಿಸಿ ಮಾತಾಡಬೇಕಂತ ವಿನಂತಿ ಮಾಡ್ತಾರೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಶಿಶುಮೂರ್ತರು ಕೆಲವೊಂದು
ಯಾಕಂದರೆ ಇದು ಕಾರ್ಯಕ್ರಮ ನಮಗೆ ಆರಂಭಕ್ಕಿಂತ 3 ಗಂಟೆಗೆ ಲೇಟಾಗಿ ಬಂದಿರೋದ್ರಿಂದ ಕನ್ನಡಗಳಾಗಿರ್ಬೋದು. ದಯವಿಟ್ಟು ನಮ್ಮೊಂದಿಗೆ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರಂಗಪ್ಪ ಕತ್ತಲಸಂದ್ರ ಅವರು ಸಭೆಯನ್ನು ಇಂದಿನ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳಿವರ ಸಂಯುಕ್ತ ಅವರಿಗೆ ಸನ್ಮಾನ ನನ್ನ ನೋಡಿ ನಗತಿ ಬಾಗಿಲದ ಕತ್ತಲದಾಗ ಹೊಳೆಯುವ ಮುತ್ತ ಮುದಿಯಾಗ ಇಟ್ಟಿ ನಿನ್ನ ಮ್ಯಾಲ ಬಿತ್ತ ನಮ್ಮ ದಾನನ ಹುಡುಗ ಮದುವೆಯ ವಯಸ್ಸ ವರ್ಷ ಆಗೈತಿ ಕದ್ದು ಮುಚ್ಚಿ ನೋಡೇನಿ ಅಯ್ಯೋ ಹೌದಾ ಪಕ್ಕದ ಮನೆಯ ಚಿಟ್ಟಗುಬ್ಬಿ ಮಠದಾಗ ಮನೆಯ ಮಾಡೇನಿ ಅಯ್ಯೋ ಹೌದಾ ಕಣ್ಣಾಗಿಸದ ನಿಮ್ಮಪ್ಪ ಸಿಟ್ಟಿಲೆ ನೋಡ್ತಾನ ಯಾರೋ ಏನೋ ಹೇಳರು ಗೊತ್ತಿಲ್ಲ ಸಂಶಯ ಮಾಡ್ಯಾನ ಹತ್ತವಾರ ಬಂಡ್ಯಾಗ ಹಿರಿಯ ನಾಟಕ ಅತಿಥಿ ನೋಡಿದವರಿಗೆ ಇವತ್ತಿನ ದಿವಸದ ಒಂದೇನು ಬಯಸಿದ್ದೇವೆ. ಹಿರಿಯ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಕಲಬುರಗಿ ವಿಭಾಗ ಮಟ್ಟದ 3 ದಿನಗಳ ಒಂದು ನಾಟಕೋತ್ಸವವನ್ನು ಇವತ್ತು ಸಾಹಿತ್ಯ ಭವನದಲ್ಲಿ ಆಯೋಜನೆ ಮಾಡಲಿದೆ. ಕೊಪ್ಪಳ ರಂಗಭೂಮಿಗೆ ಒಂದು ದೊಡ್ಡ ಹೆಸರನ್ನು ತಂದಿರುವಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ವೃತ್ತಿ ರಂಗಭೂಮಿಗೆ ಕಂಪ್ನಿ ನಾಟಕಗಳನ್ನು ಹುಟ್ಟುಹಾಕಿದ್ದು ಗರುಡ ಸದಾಶಿವವರು ಅಂತ ಹೇಳ್ತೀವಿ. ಗರುಡರು ಮೂಲ ಊರು ಕವಲೂರು. ಅವರು ಕುಟುಂಬದಲ್ಲಿ ಸದ್ಯಕ್ಕಿಲ್ಲ, ಜಯಪುರಗಳಿಗೆ ಸದ್ಯಕ್ಕೆ ಅವ್ರ ಕುಟುಂಬದ ಇರದೇ ಇರುವುದು ಸಹ. ಆದರೆ ಇಡೀ ವೃತ್ತಿ ರಂಗಭೂಮಿಯನ್ನು ಮೊದಲು ಹುಟ್ಟಾಕಿದ್ದೇ ನಮ್ಮ ಜಿಲ್ಲೆಯವರು ಅನ್ನುವಂಥ ಹೆಮ್ಮೆ ನಮಗಿದೆ. ಇದರ ಜೊತೆಗೆ ರಂಗಭೂಮಿಗೆ ಗಣನೀಯ ಸೇವೆ ಸಲ್ಲಿಸಿದವರಿಗೆ ರಾಜ್ಯ ಸರ್ಕಾರ ನೀಡುವಂಥ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಿರುವಂಥವರು. ನಮ್ಮ ಜಿಲ್ಲೆಯಿಂದ 3 ಜನ ಮಹನೀಯರನ್ನು ನಾವು ಗುರುತಿಸಲೇಬೇಕು. ಒಂದು PB ದುತ್ತಿರಿಗೆಯವರು, ಮತ್ತು ಅದೇ ನನ್ನ ಗ್ರಾಮದವರಾಗಿರುವಂಥ HT ಅರಸ್ ಅವರು, ಮತ್ತು ಬಾಬಣ್ಣ ಕಲ್ಮನಿಯವರು.
ನಾನು ಈ ರಂಗಭೂಮಿ ಕಲಾವಿದರಿಗೆ ಮತ್ತು ಕಲಾವಿದರಿಗೆ ಬದುಕಿರುವಾಗಲೇ ಅವರಿಗೆ ಪ್ರಶಸ್ತಿ ಕೊಟ್ಟರೆ ಅವರನ್ನು ಗೌರವಿಸುವುದಂತಾಗುತ್ತೆ ಮತ್ತು ಅವರ ಒಂದಿಷ್ಟು ಇಳಿ ವಯಸ್ಸಿನಲ್ಲಿ ಒಂದಿಷ್ಟು ಆರ್ಥಿಕ ಸಹಾಯ ಜೊತೆಗೆ ಅವ್ರಿಗೊಂದಿಷ್ಟು ಗೌರವದ ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದಿನ ಸರ್ಕಾರದಲ್ಲಿ ಬಾಬಣ್ಣ ಕಲ್ಮನಿಯವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಘೋಷಣೆ ಆಯಿತು. ಆದರೆ ಘೋಷಣೆ ಆದ 2 ವರ್ಷಗಳು ಸಹ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲೇ ಇಲ್ಲ. ಕೊನೆಗೆ ಈಗಿನ ಸರ್ಕಾರದಲ್ಲಿ ಅದನ್ನು ಪ್ರಶಸ್ತಿಯನ್ನು ಕಳೆದ ವರ್ಷ ಪ್ರದಾನ ಮಾಡಿದರು. ದುರಂತ ಅಂದರೆ ಪ್ರಶಸ್ತಿ ತೆಗೆದುಕೊಳ್ಳೋಕ್ಕಿಂತ ಮೊದಲು ಬಾಬಣ್ಣ ನಮ್ಮಿಂದ ದೂರಾಗಿದ್ದರು. ಇದು ಭಾಳ ಕೆಟ್ಟ ದುರಂತ. ಯಾಕಂತೇಳಿದರೆ ಒಬ್ಬ ಇಡೀ ರಂಗಭೂಮಿಯನ್ನೇ ಅವ್ರ ತಾಯಿ ರಹಮಾನವ್ವ ಇಡೀ ಕನ್ನಡದಲ್ಲಿ ಏನು ಮಹಿಳಾ ರಂಗಭೂಮಿಯನ್ನು ಕಟ್ಟಿರುವಂಥ ಶಕ್ತಿ ರಹಮಾನವ್ವ ಅಂತ ದೊಡ್ಡ ಹೆಸರು. ರಹಮಾನವನಿಗೆ ನಾವು ಗೌರವನ ಕೊಡಲಿಲ್ಲ, ಅದ್ರ ಜೊತೆಗೆ ಅವ್ರ ಮಗ ಇಡೀ ಬದುಕನ್ನೇ ರಂಗಭೂಮಿಗೆ ಸೇವಿಸಿರೋಂಥ ಬಾಬಣ್ಣನಿಗೂ ನಾವು ಗೌರವನ ಕೊಡಲಿಲ್ಲ ಅನ್ನುವಂಥ ನೋವು ನಮ್ಮೆಲ್ಲರಲ್ಲಿದೆ. ಜೊತೆಗೆ ನಾವು ಇತ್ತೀಚೆಗೆ ನಮ್ಮ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲೇ ಹೋಗಲಿ ಪ್ರತಿದಿನವೂ ನಾಟಕಗಳು ನಡೀತಾವೆ. ಇದು ಅಮೇಚೂರು ನಾಟಕ ಆಗಿರ್ಬೋದು, ಇಲ್ಲಿ ಕೊಪ್ಪಳ ತಾಲೂಕಿನಲ್ಲಿ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಬಯಲಾಟಗಳು ನಡೀತವೆ. ಆದರೆ ಪ್ರೋತ್ಸಾಹ ಭಾಳ ಕಮ್ಮಿ ಆಗಿದೆ. ಅದು ಪ್ರೋತ್ಸಾಹ ಅಂತ ಹೇಳಿದ್ರೆ ಕೇವಲ ಸರ್ಕಾರದಿಂದ ಒಂದಿಷ್ಟು ಸ್ವಲ್ಪ ಏನಾದರೂ ಅರ್ಜಿ ಹಾಕಿ ಅಲಿದಾಡಿ ವರ್ಷನೂ ಒಂದು 4-5 ತಿಂಗಳನ್ನು ಅಲಿದಾಡಿದಾಗ ಅವ್ರಿಗೆ 30,000 ರೂಪಾಯಿ ಒಂದು ನಾಟಕಕ್ಕೆ ಕೊಡುವಂಥ ಇದು ಇದೆ. ಆದರೆ ರಂಗಭೂಮಿಗೆ ಬೇಕಾಗಿದ್ದು ಇತ್ತೀಚೆಗೆ ಏನು MP ಇರುವಾಗ ಒಂದು ನಾಟಕವನ್ನು ಅಭಿನಯಿಸಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಖರ್ಚು ಬರ್ತಾ ಇದೆ. ಆದರೆ ಅದನ್ನು ನಿಭಾಯಿಸೋಕ್ಕೆ ನಮ್ಮ ಕಲಾವಿದರಲ್ಲಿಲ್ಲ. ಆದರೆ ಒಂದು ಕಲೆ ಇದೆಯಲ್ಲ, ಇದು ರಂಗಭೂಮಿಯ ಕಲೆ ಜೀವಂತ ಕಲೆ. ನಾವು ಟಿ ವಿಗಳಲ್ಲಿ ಮನುಷ್ಯನನ್ನು ತನ್ನ ಆ ಗಾತ್ರಕ್ಕಿಂತ ಕಡಿಮೆ ಮಾಡ್ತೀವಿ, ಸಿನಿಮಾದಲ್ಲಿ ಮನುಷ್ಯನ ಗಾತ್ರಕ್ಕಿಂತ ದೊಡ್ಡ ಮಾಡ್ತೀವಿ. ಆದರೆ ರಂಗಭೂಮಿ ಆ ಮನುಷ್ಯನನ್ನು ಮನುಷ್ಯನಾಗಿ ತೋರಿಸುತ್ತೆ, ಆ ಮನುಷ್ಯನನ್ನು ಮನುಷ್ಯನ ವ್ಯಕ್ತಿತ್ವವಾಗಿ ತೋರಿಸುತ್ತೆ. ರಂಗಭೂಮಿ ಎಲ್ಲರಿಗೂ ಒಲಿಯೋದಿಲ್ಲ, ರಂಗಭೂಮಿಯನ್ನು ಒಲಿಸಿಕೊಂಡವರಿಗೆ ರಂಗಭೂಮಿ ಕೈ ಬಿಡುವುದಿಲ್ಲ. ಆದರೆ ಆ ಕಲೆಯನ್ನು ಉಳಿಸಿಕೊಳ್ಳುವಂಥವರಿಗೆ ಪ್ರೋತ್ಸಾಹ ತೀರಾ ಅವಶ್ಯಕತೆ ಇದೆ ಅನ್ನುವಂಥ ಮಾತು ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ. ಅದ್ರ ಜೊತೆಗೆ ನಾವು ಸಹ ಒಂದಿಷ್ಟು ಬೇರೆ ಬೇರೆ ಇದರಲ್ಲಿ ಏನು ಅಮೇಚೂರ್ ನಾಟಕಗಳಲ್ಲೇ ಬೆಳೆದವಂಥವ್ರು. ಅದ್ರ ಜೊತೆಗೆ ಒಂದಿಷ್ಟು ನನಗೆ ಹೆಚ್ಚು ದುತ್ತಿರಿಗೆ ಅವರ ಸಂಪರ್ಕ ಹೆಚ್ಚಿರೋ ಕಾರಣಕ್ಕಾಗಿ ಒಂದಿಷ್ಟು ನಾಟಕಗಳನ್ನು ಮಾಡಿರುವಂತಿರುವುದು. ಆದರೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಗೆ ತನ್ನ ಹಿಂದಿನ ಇರುವಂಥ ಶಕ್ತಿಯನ್ನು ಕಳ್ಕೊಳ್ಳಿದೆ. ಜೊತೆಗೆ ಅದರಲ್ಲಿರುವಂಥ ಕಲೆಯನ್ನು ಒಂದಿಷ್ಟು ಏನೋ ಹಾಳು ಮಾಡ್ಕೊತಿದ್ದೀವಿ ಅನ್ನುವಂಥ ನೋವು ನನ್ನಲ್ಲಿದೆ. ಯಾಕಂತ ಹೇಳಿದರೆ ಅಮೇಚೂರ್ ರಂಗಭೂಮಿ ಏನು ಗ್ರಾಮಗಳಲ್ಲಿ ನಡೀತಾ ಇದ್ದೇವೆ, ಅಲ್ಲಿ ಕಲಾವಿದರಾಗಿ ಉಳಿತಾ ಇಲ್ಲ ಅನ್ನುವಂಥ ನೋವು ನನ್ನಲ್ಲಿದೆ. ಯಾಕಂತ ಹೇಳಿದರೆ ಆ ಕಲಾವಿದರಿಗೆ ಈಗಿರುವಂಥ ಈ ನವಮಾಧ್ಯಮ ಏನಿದೆ ಅವರನ್ನು ಹಾಳು ಮಾಡ್ತಾ ಇದೆ. ಕಲಾವಿದರು ಸಹ ಅಲ್ಲಿ ತಮ್ಮ ಕಲೆಯನ್ನು ಬಿಟ್ಟು ಕೇವಲ ಡ್ಯಾನ್ಸು 4-5 ಅಶ್ಲೀಲ ಮಾತುಗಳನ್ನು ಆಡಿ ಕಲೆಯನ್ನು ಮುಗಿಸುವಂಥ ಕ್ರಿಯೆ ನಡೆದಿದೆ. ಆದರೆ ಇದು ನಿರಾಶೆಗೆ ನಾನು ಹೇಳ್ತಾ ಇಲ್ಲ, ಆದರೂ ಸಹ ಸಾಕಷ್ಟು ಸಮಯದಲ್ಲಿ ಒಳ್ಳೊಳ್ಳೆ ನಾಟಕಗಳು ಇಲ್ಲಿ ಬರ್ತಾವೆ. ಜೊತೆಗೆ ನಾನು ತೋಟಪ್ಪನನ್ನು ಕೇಳ್ತಾ ಇದ್ದೀನಿ, ಪ್ರತಿ ವರ್ಷ ಒಂದು 2-3 ನಾಟಕ ಆದರೂ ಅಭಿನಯ ಮಾಡ್ತಾರೆ, ಹಾಲ ಎಜ್ಜಿದ್ದಾರೆ. ಜೊತೆಗೆ ಮೊನ್ನೆ ತಿಳ್ಕೊಂಡು ಕೊಟ್ರೆ ಹೆಜ್ಜೆ ಅಂತ ಇದ್ದರು. ಜೊತೆಗೆ ನಮ್ಮ ಪತ್ರಕರ್ತರ ಸಂಘದಿಂದನೂ ನಾವು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಂಪತ್ತಿಗೆ ಸವಾಲು ನಾಟಕವನ್ನು ಮಾಡಿದ್ವಿ. ಸಾಮಾನ್ಯವಾಗಿ ನಾಗರಾಜಮೂರ್ತಿ ಅವರಿದ್ದಾಗ ಆ ಮಾತನ್ನು ಹೇಳ್ಬೋದಾಗಿತ್ತು. ನಾನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮೊದಲಕ್ಕಿಂತ ಮೊದಲು ಮತ್ತು ಅಷ್ಟು ನೋಡಿದಾಗ ಒಂದು ಒಳ್ಳೆಯ ನಾಟಕ ಬಂದಾಗ ಮತ್ತು ಒಳ್ಳೆಯ ಅಭಿನಯ ಇದ್ದಾಗ ಇಡೀ ರವೀಂದ್ರ ಕಲಾಕ್ಷೇತ್ರ ತುಂಬಿರುತ್ತು. ಅದು ನಮ್ಮ ಹೆಮ್ಮೆ. ಆ ಮಟ್ಟದಲ್ಲಿ ನಾವು ನಾಟಕವನ್ನು ಕೊಟ್ಟರೆ ಮತ್ತು ಆ ಮಟ್ಟದಲ್ಲಿ ನಾವು ಕಲೆಯನ್ನು ತೋರಿಸಿದರೆ ಕಲಾವಿದರಿಗೆ ಎಂದೂ ಇದಿಲ್ಲ. ಕಲೆಗೆ ಯಾವತ್ತೂ ಜೀವ ಕಳ್ಕೊಳ್ಳೋದಿಲ್ಲ. ಕಲೆ ಅದು ಹೊಸತನವನ್ನು ಹುಡುಕೊಂಡು ಹೋಗುತ್ತೆ. ಕಲಾವಿದ ಹೊಸತನವನ್ನು ಹುಡ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ಏನು ತಾಲೂಕಾ ಕಲಾವಿದರ ಸಂಘ ಏನಿದ್ದಾರೆ ಆ ಕೆಲಸ ಮಾಡಲಿ. ಅದ್ರ ಜೊತೆಗೆ ಅಕಾಡೆಮಿಯವರು ಸಹ ಇಲ್ಲಿ ಇರುವಂಥ ಬೇರೆ ಬೇರೆ ರಂಗಭೂಮಿ
ಒಂದು ಕಡೆ ವೃತ್ತಿ ರಂಗಭೂಮಿನೇ ಬೆಳೀತಾ ಇದೆ, ಇನ್ನೊಂದು ಕಡೆ ಏನು ಯಾಕಂದರೆ ನಾನು ವೃತ್ತಿ ರಂಗಭೂಮಿ ವಿಷಯಕ್ಕಿಂದಾಗ ಮಳ್ಳಿಗೇರಿ ವೀರೇನವ್ರ ಕಂಪ್ನಿ ಇತ್ತು. ಇಲ್ಲಿ ನಿಟ್ಟಾಲಿ ಶರಣಪ್ಪನಂತವರು ಸಹ ಇಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರುವಂಥ ಬರಹಗಾರಿದ್ರು. ಅನೇಕ ಕವಿಗಳು ಇಲ್ಲಿ ನಾವು ನಾಟಕ ಬರೆಯೋರನ್ನು ಕವಿಗಳಂತೀವಿ, ಅಂಥ ಕವಿಗಳಿದ್ದರು ಮತ್ತು ಕಲಾವಿದರಿದ್ದರು. ಎಲ್ಲರಿಗೂ ಪ್ರೋತ್ಸಾಹಿಸಬೇಕು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಕೊನೆಯದಾಗಿ ಒಂದು ಮಾತನ್ನು ಹೇಳೋದಾದರೆ, ಕೊಪ್ಪಳಕ್ಕೆ ರಂಗಮಂದಿರವನ್ನು ಕಳೆದ 15 ವರ್ಷಗಳಿಂದ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಂದು ರಂಗಮಂದಿರ ಕಟ್ಟಕ್ಕೆ 15 ವರ್ಷ ಬೇಕಂದರೆ ನಮ್ಮೆಲ್ಲರಿಗೂ ನಾಚಿಕೆ ಆಗುವಂಥದ್ದೇ. ಯಾಕಂತ ಹೇಳಿದ್ರೆ, ಒಬ್ಬ ಪತ್ರಕರ್ತನಾಗಿ ಹೇಳ್ತೀನಿ, ಒಬ್ಬ ಕಲಾವಿದನಾಗಿ ಹೇಳಿದ್ರೆ ಒಂದು ರಂಗಮಂದಿರ ಕಟ್ಟಕ್ಕೆ 15 ವರ್ಷ ತೊಗೊತೀವಿ ಅಂದ್ರೆ ಇನ್ನು ಇದಕ್ಕಿಂತ ದೊಡ್ಡದು ಏನಲ್ಲ. ಇದಕ್ಕೆ ನಾವೆಲ್ಲರೂ ರಂಗಭೂಮಿ ಕಲಾವಿದರು ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇವತ್ತಿನ ರಂಗಭೂಮಿ ಮತ್ತು ರಂಗಭೂಮಿ ಕಲಾವಿದರು ಆ ಸಂಗೀತಗಾರರ ಸ್ಥಿತಿಗತಿ ಕುರಿತು ಈ ಸಭೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತಾಡಿರ್ತಕ್ಕಂಥ ಶರಣಪ್ಪ ಬಚ್ಚಲಾಪುರ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಹರ್ಷಚಿತ್ತರನ್ನಾಗಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಜೋರಾದ ಕರತಾಂಡನೊಂದಿಗೆ ಹಿರಿಯ ಚೇತನಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಇನ್ನು ಮುಖ್ಯ ಅತಿಥಿಗಳ ಒಂದು ಮಾತುಗಳು ಇರುವುದರಿಂದ ದಯವಿಟ್ಟು ತಾವು ಮುಂಭಾಗದಲ್ಲಿ ಆಸೀನರಾಗಬೇಕಂತ ಎಲ್ಲ ಸನ್ಮಾನಿತರಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಅಲ್ಬಣ್ಣ ಕಣಿವೆ ನಮ್ಮ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರು ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿರುವ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯನಾಗಿರ್ತಕ್ಕಂಥ ಸೋದರತಿ ಸಾವಿತ್ರಿ ಮೋಜಂದಾರ್ ಅವರನ್ನು ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತ ಗೈತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೆಲ್ಲ ಹಿರಿಯ ಚೇತನರಿಗೆ ವೇದಿಕೆಯ ಮುಂಭಾಗದಲ್ಲಿ ತಮ್ಮೆಲ್ಲರಿಗೂ ಸಹಿತವಾಗಿ ಒಂದು ವಸತಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲ ಕೆಳಗಡೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಸಭೆಯ ಅಧ್ಯಕ್ಷರು ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಅಮ್ಜದ್ ಪಟೇಲ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನಾಳೆಯ ದಿವಸ 21 ಜನ ನಮ್ಮ ಹಿರಿಯ ಕಲಾವಿದರಿಗೆ ಗೌರವ ಸನ್ಮಾನ. ನಾಳೆಯ ನಾಟಕ 3 ದಿನದ ಸಂತೆ. 30ನೇ ತಾರೀಕಿನಂದು ರಕ್ತರಾತ್ರಿ ನಾಟಕ ಇರುವುದರಿಂದ ಅವತ್ತು ದ್ವೈತವಾಗಿ 20 ಜನ ನಮ್ಮ ರಂಗಭೂಮಿಗೆ ಸೇವೆಗೆ ಇರತಕ್ಕಂಥ ಹಿರಿಯ ಕಲಾವಿದರು ಮತ್ತು ಸಂಗೀತಗಾರರಿಗೆ ಇವತ್ತು ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಆ ಒಂದು ಕಲಾವಿದರು ನಮ್ಮ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮದ ಪೂರ್ವೋಚಿತವಾಗಿ ಬಂದು ಆಸೀನರಾದಾಗ ಅವರೆಲ್ಲರಿಗೂ ಸಹಿತವಾಗಿ ಗೌರವಿಸಲು ನಮಗೆ ಅನುವಾಗುತ್ತೆ ಅಂತಂದು ಹೇಳ್ತಾ ಈಗ ತಮ್ಮೊಂದಿಗೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ಜದ್ ಪಟೇಲ್ ಅವರು ತಮ್ಮ ವಿಚಾರವನ್ನು ಹಂಚ್ಕೋಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯತಿಥಿಯಾದ ರಾಮಣ್ಣ ಕಲ್ಲಣ್ಣ ಅವರು ಅವರಿಗೆ 10 ಗಂಟೆಯಿಂದ 7 ಬಂದಿದ್ದಾರೆ. ಅವರಿಗೊಂದು ಮಾಲಾರ್ಪಣೆ ಮಾಡಿ ಚಾಂದ್ ಪಾಸ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಮ್ಮೊಂದಿಗೆ ಅಮ್ಜದ್ ಪಟೇಲ್ ಅವರು. ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಅವರನ್ನು ನೆನೆಸುತ್ತಾ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿರ್ತಕ್ಕಂಥ ಕೊಪ್ಪಳದ ಜನಪ್ರಿಯ ಲೋಕಸಭೆ ಸದಸ್ಯರು ಆಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪತ್ರಕರ್ತರು ಮತ್ತು ಕಲಾವಿದರು, ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸೋದರರಾಗಿರ್ತಕ್ಕಂಥ ಶರಣಪ್ಪ ಬಚ್ಚಲಾಪುರ ಸರ್ ಅವರೇ ಮತ್ತು ಕರ್ನಾಟಕ ನಿರಂತರ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಅಣ್ಣವರು ಆಗಿರ್ತಕ್ಕಂಥ ಸಾದಿಕ್ ಅಲಿರವರೇ ಮತ್ತು ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ಅಲ್ಬಣ್ಣ ಕಡ್ಮೀರವರೇ ಮತ್ತು PLD ಬ್ಯಾಂಕಿನ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ರಾಮಣ್ಣ ಕಲ್ಲಣ್ಣರವರೇ ಮತ್ತು ಮಾಜಿ APMCಯ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶರಣಪ್ಪ ಸಜ್ಜನ್ರವರೇ ಮತ್ತು ನಮ್ಮ ಸಮಾಜದ ಅಂಜುಮನ್ನಿನ ಜಿಲ್ಲಾ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಆಸಿಫ್ ಕರ್ಕಿಹಳ್ಳಿಲವರೇ
ಮತ್ತು ಇನ್ನೋರ್ವ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಗಫರ್ ಡಿಡ್ಡಿರವರೇ, ಇನ್ನೋರ್ವ ನಮ್ಮ ಹಿರಿಯರು, ನಮ್ಮ ಸಮಾಜದ ಮುಖಂಡರು, ನನ್ನ ಕಾಕನವರಾಗಿರ್ತಕ್ಕಂಥ ರೌಫ್ ಸಾಬ್ ಖಿಲೇದಾರ್ ಅವರೇ, ಮತ್ತು ನನ್ನ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಾಜಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮಾನ್ವಿ ಪಾಷಾರವರೇ, ಮತ್ತು ನನ್ನ ಇನ್ನೋರ್ವ ಹಿರಿಯ ಸದಸ್ಯರು ಸಹೋದರಿ ಆಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಸಾವಿತ್ರಿ ಮುಜಮ್ದಾರ್ ಮೇಡಮ್ರವರೇ, ಮತ್ತು ಬನ್ನಪ್ಪ ಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕಲಾವಿದರೇ, ಸಂಗೀತ ಪ್ರೇಮಿಗಳೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಗ್ರಾಮೀಣ ಮಟ್ಟದಿಂದ ಮತ್ತು ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಾಟಕ ಅಭಿಮಾನಿಗಳೇ, ನಿಜವಾಗ್ಲೂ ಕೊಪ್ಪಳದಲ್ಲಿ ಇವತ್ತು ಬಹಳ ಅದ್ಭುತವಾಗಿ ಇರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಈ ವಿಭಾಗ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮ ಇವತ್ತು ಮೊದಲಿಗೆ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಸದಸ್ಯರಿಗೆ ಮತ್ತು ಅವರ ಸಮಿತಿಯವರಿಗೆ ಮತ್ತು ನಮ್ಮ ಹಿರಿಯ ಕರ್ನಾಟಕ ರಾಜ್ಯ ನಾಟಕ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ತೋಟಪ್ಪ ಕಾಮ್ನೂರವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಕಾಡೆಮಿಕ್ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಕಾಕನವರು ಆಗಿರ್ತಕ್ಕಂಥ ಚಾಂದ್ ಪಾಷಾ ಖಿಲೇದಾರ್ ಅವರಿಗೆ ನಾನು ಎಲ್ಲ ಕಲಾವಿದರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ಈ ನಮ್ಮ ಹಳೆಯ ಕಲೆ ನಾಟಕ ಮರೀಚಿಕೆ ಆಗ್ತಕ್ಕಂಥ ನಮ್ಗೆ ಕಾಣಕ್ಕೆ ಸಿಗ್ತಾ ಇದೆ. ಇವತ್ತು ಅಂಥ ಸಂದರ್ಭದಲ್ಲಿ ನಾಟಕ ಅಂತಕ್ಕಂಥ ಬರೇ ಮನೋರಂಜನೆ ನಾವು ನೋಡಿ ಖುಷಿ ಪಡ್ತಕ್ಕಂಥದ್ದಲ್ಲ. ನಾಟಕ ಅಂದರೆ ನಮ್ಮ ನಿಜ ಜೀವನದಲ್ಲಿ ನಡ್ತಕ್ಕಂಥ ಘಟನೆಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕಲೆ ಇರ್ತಕ್ಕಂಥ ಕಲಾವಿದರ ಒಂದು ವೇದಿಕೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಲಾವಿದರ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಕಲಾವಿದರನ್ನು ಇವತ್ತು ಗುರುತಿಸಿ ನಮ್ಮ ಕರ್ನಾಟಕ ಅಕಾಡೆಮಿಕ್ನವರು, ನಾಟಕ ಅಕಾಡೆಮಿಕ್ನವರು ಈಗ ತಾನೇ ನಾವು ನೋಡಿದ್ವಿ, ಎಷ್ಟು ಜನ ಹಳೆಯ ಕಲಾವಿದರಿಗೆ ಗುರುತಿಸಿ ಈ ಜಿಲ್ಲೆಯಿಂದ ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಕರೆದು ಅವರನ್ನು ಸನ್ಮಾನ ಮಾಡಿ ನಾಟಕ ಜಿಲ್ಲಾ ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದಕ್ಕೆ ನಾನು ಬಹಳ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹಳ ಒಳ್ಳೆಯ ಕೆಲಸ. ಇವತ್ತು ನಾಟಕ ಬರೇ ಹಳ್ಳಿ ಮಟ್ಟದಲ್ಲಿ ಅಷ್ಟೇ ಇವತ್ತು ಜೀವಂತವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಕಲಿವಿದೆ, ಹಿಂದಿನ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಪಿತೃಜೀತರು ಕಾಲದಲ್ಲಿ ನಾವು ನೋಡಿದಾಗ ಈ ನಾಟಕ ರಂಗಭೂಮಿ ಯಾವ ರೀತಿ ಇವತ್ತಿತ್ತು, ಇನ್ನೂ ಕೂಡ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಇರ್ತಕ್ಕಂಥ ನಾಟಕಗಳನ್ನು ನಡೆಸ್ತಕ್ಕಂಥ ಕಾಣಬೇಕಂದ್ರೆ ಅದು ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ಹಿರಿಯ ಕಲಾವಿದರಿಗೆ, ನಮ್ಮ ಚಾಂದ್ ಪಾಷಾ ಖಿಲೇದಾರ್ ಅವರಿಗೆ, ನಮ್ಮ ತೋಟಪ್ಪನವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾವಾಗಲೂ ಕೂಡ ಈ ಜಿಲ್ಲೆಯಲ್ಲಿ ಇವು ಎರಡು ಮುತ್ತುಗಳಿದ್ದಂಗೆ ಅಂತ ನಾನು ಹೇಳಕತ್ತೀನಿ, ಯುವ ಮುತ್ತುಗಳು. ಯಾಕಂದರೆ ಯಾವಾಗಲೂ ಕೂಡ ಈ ನಾಟಕ ಅಕಾಡೆಮಿ ಬಗ್ಗೆ ಇವತ್ತು ಅನೇಕ ಗ್ರಾಮ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಗುರುತಿಸಿ ಅವರ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಕೆಲಸ ಸತತವಾಗಿ ಗ್ರಾಮೀಣ ಮಟ್ಟದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಈ ಅಕಾಡೆಮಿಕ್ ಕಾರ್ಯಕ್ರಮ ನಡಿಬೇಕಂದ್ರೆ ಅವರೇ ಕಾರಣ. ಇವತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಅನೇಕ ನಾಟಕಗಳು ನಾವು ಕಾಣಲಿಕ್ಕೆ ಸಿಗ್ತಾವೆ. ಏನಪ್ಪ, ಜಾತ್ರೆಗಳು, ಹಬ್ಬ ಹರಿದಿನಗಳು, ಮತ್ತು ಉರುಸುಗಳು, ಮತ್ತು ಇಂಥ ಸಂದರ್ಭದಲ್ಲಿ ಮಾತ್ರ ಆ ನಾಟಕಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾವೆ. ನಿಜವಾಗ್ಲೂ ಹಿಂದಿನಲ್ಲಿ ನಡೀತಕ್ಕಂಥ ಸಮಾಜದಲ್ಲಿ ದುರ್ಘಟನೆಗಳು, ಸಮಾಜದಲ್ಲಿ ಕೀಳುತ್ತನ್ನು ಎತ್ತಿ ತೋರಿಸಿ ಅಸ್ತಿತ್ವತಕ್ಕಂಥ ಕೆಲಸ ಆ ಕಲಾವಿದರಲ್ಲಿ ಇರ್ತಕ್ಕಂಥದ್ದು. ಆ ಕಲೆ ಅಂತಕ್ಕಂಥ ಉಳಿದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಭಾಗದಲ್ಲಿ, ಅದು ನಮ್ಮ ಕೊಪ್ಪಳದಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನಲಿಕ್ಕೆ ನಾವು ಹೇಳಕ್ಕೆ ಬಯಸ್ತಾ ಇದ್ದೇನೆ.
ನಿಜವಾಗ್ಲೂ ಎಷ್ಟು ಕಲಾವಿದರಿದ್ದಾರೆ. ಇವತ್ತು ಹಳ್ಳಿ ಮಟ್ಟದಲ್ಲಿ ನೀವು ನೋಡ್ರಿ, ಇವತ್ತು ಯಾವುದೇ ಜಾತ್ರೆಯಲ್ಲಿ ಎಷ್ಟು ವಿಜೃಂಭಣೆಯಿಂದ ಅದು ನಾವು ಕೂಡ ಅವರಿಗೆ ಎಷ್ಟು ಜನ ನಾವು ಸಹಕಾರ ಮಾಡ್ತೀವಿ, ಅವರಿಗೆ ಮಾಡಂಗಿಲ್ಲ. ಅದರಿಂದ ಇವತ್ತು ನಮ್ಮ ನಾಡು ಗೊತ್ತಿಲಿಗೆ, ನಮ್ಮ ನಾಡು ಹೆಂಗಂದ್ರೆ ಇವತ್ತು ಕಲೆಗೆ, ಸಂಗೀತಕ್ಕೆ, ಸಂಸ್ಕೃತಿಗೆ ಹೆಸರಾಗಿರ್ತಕ್ಕ ನಮ್ಮ ಕನ್ನಡ ನಾಡು. ಅಂತ ಕನ್ನಡ ನಾಡು ಎದರಿಂದ ಹೆಸರಾಗೈತೆ ಅಂದ್ರೆ ಈ ನಾಟಕಗಳಿಂದ, ಸಂಗೀತಗಳಿಂದ, ಕಲೆಯಿಂದ, ಅನೇಕ ಇದರಿಂದ ನಮ್ಮ ನಾಡು ಇವತ್ತು ಗುರುತಾಗಿರ್ತಕ್ಕಂಥ ಕನ್ನಡ ಅಂತಕ್ಕಂಥ ಶಬ್ದವನ್ನು ಬಂದಿರತಕ್ಕಂಥ ಸಾಧು ಸಂತರು, ಋಷಿ ಮುನಿಗಳು ಹುಟ್ಟಿರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ಇವತ್ತು ಈ ಕಲೆಗಳನ್ನು ಮರೀಚಿಕೆ ಆಗ್ತಕ್ಕಂಥದಕ್ಕೆ ಅದನ್ನು ಮರೀಚೆ ಆಗಬಾರ್ದು. ಆ ಕಲಾವಿದರ ಪ್ರತಿಭೆಯನ್ನು ಹೊರಹೊಮ್ಮಬೇಕು ಅಂತಕ್ಕಂಥ ಇಂಥ ಅಕಾಡೆಮಿಕ್ ವೇದಿಕೆಗಳನ್ನು ತಂದು ಇವತ್ತು ಮಾಡ್ತಾ ಇದ್ದಾರಲ್ಲ, ಅದು ಮೆಚ್ಚತಕ್ಕಂಥ ಕೆಲಸ ಅನ್ಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸಿ, ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ನಾವು ಎಲ್ಲೇ ಹಳ್ಳಿ ಮಟ್ಟದಲ್ಲಿ ಮಾಡಿದ್ರು ಎಷ್ಟು ಕಷ್ಟಪಟ್ಟು ಇವತ್ತು ನಾವು ನಾಟಕಗಳನ್ನು ಮಾಡ್ತೀವಿ. ಅದು ಯಾಕೆ ಮಾಡ್ತೀವಿ? ಬರೇ ಅವರು ಮಾಡಿ ದುಡ್ಡು ಗಳಿಸ್ಕೋಬೇಕು ಅಂತಕ್ಕಂಥದ್ದಕ್ಕಲ್ಲ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಇವತ್ತು ಅನೇಕ ತೊಡಕುಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳನ್ನು ಅದು ನಾಟಕ ರೂಪದಲ್ಲಿ ತಂದು ಎಷ್ಟು ಮನೆಗಳಲ್ಲಿ ಇವತ್ತು ತೊಂದರೆಗಳಾಗ್ತಾ ಇದ್ದಾವೆ, ಅದು ನಿಜವಾಗ್ಲೂ ನಾಟಕ ರೂಪದಲ್ಲಿ ತಂದು ಅದು ಜನರನ್ನು ತಿತ್ತಕ್ಕಂಥ ಕೆಲಸ ಇವತ್ತು ಕಲಾವಿದರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾವು ಹೆಮ್ಮೆ ಪಡಬೇಕಾಗಿದೆ. ಅದಕ್ಕಿಂತ ಎಷ್ಟು ಹಿರಿಯ ಕಲಾವಿದರಿಗೆ ಗುರುತಿಸಿ ಇವತ್ತು ನಿಜವಾಗ್ಲೂ ಅವರ ಆಶೀರ್ವಾದವನ್ನು ತಾವು ಪಡೆದಿರಿ. ಮುಂದಿನ ದಿನಗಳಲ್ಲಿ ಇದು ಯಾರು ಪ್ರಯತ್ನ ಮಾಡಿದ್ದಾರೆ, ಇಲ್ಲಿ ನೀವು ಏನು ಸನ್ಮಾನ ಮಾಡಿದಿರಿ ಕಲಾವಿದರಿಗೆ, ಅವರ ಆಶೀರ್ವಾದ ನಿಮಗೆ ತಟ್ಟೈತಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಪರಮ ಪೂಜ್ಯ ಅಭಿನವ ಮಹಾ ಗೌಸಿದ್ದೇಶ್ವರ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗ್ತೈತಿ ಅಂತಕ್ಕಂಥ ಮಾತು ಹೇಳಿ, ಇವತ್ತು ನಾವು ಮುಂದಿನ ದಿನಗಳಲ್ಲಿ ಕಲೆಯನ್ನು ಉಳಿಸ್ತಕ್ಕಂಥ, ಸಂಗೀತವನ್ನು ಉಳಿಸ್ತಕ್ಕಂಥ, ಈ ನಾಟಕವನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ, ಇವತ್ತು ಈ ಒಂದು ವಿಭಾಗ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೂಡ ಮುಖ್ಯ ಅತಿಥಿಗಳಾಗಿ ಕರೆಸಿ ಇವತ್ತು ಮಾತಾಡಲು ಅವಕಾಶ ಒದಗಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಕೂಡ ನಾನು ಅಭಿನಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ನಾಡು. ಧನ್ಯವಾದಗಳು. ರಂಗಕಲೆ ಉಳಿಬೇಕಾದರೆ ಇವತ್ತಿನ ದಿವಸ ಗ್ರಾಮೀಣ ಭಾಗದ ಒಂದು ಕಲಾವಿದರಿಂದ ಮಾತ್ರ ಸಾಧ್ಯ ಎಂಬುದನ್ನು ಇವತ್ತು ಅತ್ಯಂತ ಸ್ಪಷ್ಟವಾಗಿ ಇವತ್ತು ವೇದಿಕೆಗೆ ಅನಾವರಣಗೊಳಿಸಿರ್ತಕ್ಕಂಥ ಅಂಜದ್ ಪಟೇಲ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿಗೆ ತಂದು ಇವತ್ತು ಎಲ್ಲ ಕಲಾವಿದರಿಗೆ ಗೌರವಿಸೋದಿರಲಿ, ಕಲೆ ಇವತ್ತು ಅಭಿನಯಿಸಲಿಕ್ಕೆ ಅವಕಾಶ ಕೊಡಲಿಕ್ಕೆ ಕಾರಣೀಭೂತರು ಯಾರಂದರೆ ಚಾಂದ್ ಪಾಸ್ ಕಿಲ್ಲೆದವರು ಇವತ್ತು ನಾಟಕ ಅಕಾಡೆಮಿ ಸದಸ್ಯರಾದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೊಪ್ಪಳ ಜಿಲ್ಲೆಗೆ ತರಲಿಕ್ಕೆ ಶ್ರಮಪಟ್ಟಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಅದರ ಜೊತೆಗೆ ನಮ್ಮ ಇನ್ನೋರ್ವ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಿವನಾಯಕ್ ದೊರಿ ಅವರು ಸಹಿತವಾಗಿ ಇವತ್ತು ದೂರದ ಊರಿಂದ ಬಂದಿದ್ದಾರೆ. ಅವರು ಇವತ್ತು ನಾಟಕ ಅಕಾಡೆಮಿ ಈ ಕಾರ್ಯಕ್ರಮ ಕೊಪ್ಪಳಕ್ಕೆ ಬರಲಿಕ್ಕೆ ಅವರು ಸಹಿತ ಕಾರಣಭೂತರಾಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಇರಲಿ. ಬಂಧುಗಳೇ, ನಾವು ಸಹಿತವಾಗಿ ಅತ್ಯಂತ ಇವತ್ತು ಒಂದು ಸತತ 25 ದಿನಗಳಿಗೆ ಹೆಚ್ಚು ಕಾಲ ಇವತ್ತು ಸಭೆಗಳನ್ನು ಮಾಡೋದ್ರ ಮುಖಾಂತರ ಹಿರಿಯ ಒಂದು ಕಲಾ ಏನು ನಮ್ಮ ಚೇತನಗಳನ್ನು ಗುರುತಿಸುವುದಿರ್ಬೋದು, ಅವರಿಗೆ ಗೌರವಿಸುವುದು ಮತ್ತು ಅತಿಥಿಗಳನ್ನು ಸತ್ಕಾರ ಮಾಡೋದು ಮತ್ತು ಸ್ವಾಗತಿಸುವುದು, ಇವೆಲ್ಲವನ್ನೂ ಸಹಿತ ಮಾಡಿದಾಗಿ ಸಹಿತವಾಗಿ ಇದೆಲ್ಲ ಕಲಾವಿದರ ತಂಡ ಅಂದರೆ ಅಸಂಘಟಿತ. ಇದು ಯಾವುದೂ ಸಹಿತವಾಗಿ ಒಂದು ಅವರಿಗೆ ಮೆಸೇಜ್ ಕಳಿಸೋದಾಗಲಿ ಅಥವಾ ನಾವು ಪತ್ರ ಮುಖಾಂತರ ವ್ಯವಹಾರ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಯಾಕಂದರೆ ಈ ತರಾತುರಿಯ ಕಾರ್ಯಕ್ರಮ ಇದು ಆಗಿತ್ತು ಅಂತಂದೇಳಿ ನನ್ನ ಭಾವನೆ ಆಗಿದೆ. ಯಾಕಂದರೆ ಇದು ಇನ್ನೂ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದಾಗಿತ್ತು. ಯಾಕಂದರೆ ಈ ಸಾಹಿತ್ಯ ಪರಿಷತ್ತುಗಳು ಯಾವ ನಡೀತೇವೋ, ಸಾಹಿತ್ಯ ಸಮ್ಮೇಳನಗಳು ಆ ರೀತಿ ಮಾಡಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಆದರೆ ಇದು ಒಂದು ನಮಗೆ, ಯಾಕಂದರೆ ಇವತ್ತು ಅಭಿನಯಿಸ್ತಕ್ಕಂಥ ಕಲಾ ತಂಡ ಬೆಂಗಳೂರಿನಿಂದ ಬಂದಿದ್ದಾರೆ. ಆ ನಾಟಕ ಪ್ರಯೋಗಾತ್ಮಕ ನಾಟಕಗಳು, ನಮ್ಮ ಕಡೆಗೆ ನೋಡ್ತಕ್ಕಂಥ ನಾಟಕಗಳಿಗೂ ಇವತ್ತು ಅಭಿನಯಿಸ್ತಕ್ಕಂಥ ನಾಟಕಗಳಿಗೆ ಭಾಳ ವ್ಯತ್ಯಾಸ ಇದೆ. ಇವೆಲ್ಲ ಪ್ರಯೋಗಾತ್ಮಕ ನಾಟಕಗಳು, ವರ್ಣಭೇದ ಅಂತ ಇವತ್ತು ನಮ್ಮ ತಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇರ್ಬೋದು, ವರ್ಣಭೇದಗಳಿರ್ಬೋದು, ಅವೆಲ್ಲವನ್ನು ಇವತ್ತು ನಮ್ಮ ಕಲಾವಿದರ ಅನಾವರಣಗೊಳಿಸ್ತಾ ಇದ್ದಾರೆ. ಅವರದೇ ಸಂಗೀತ, ಅವರದೇ ಪರಿಕರಗಳು, ಅವರ ವೇಷಭೂಷಣಗಳು, ಅವರ ರಂಗ ಸಜ್ಜಿಕೆ, ಅವೆಲ್ಲ ಧ್ವನಿ ಬೆಳಕು ಅವ್ರದ್ದು ಪ್ರತ್ಯೇಕವಾಗಿರುತ್ತೆ. ನಮ್ಮ ಒಂದು ನಾಟಕಗಳು ಸಾಮಾಜಿಕ ನಾಟಕಗಳು ಮತ್ತು ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು ಈ ರೀತಿ ಇರುವುದರಿಂದ ಕಲಾ ತಂಡಗಳನ್ನು ಆಯ್ಕೆ ಮಾಡುವಲ್ಲಿ ಸಹಿತವಾಗಿ ಇವತ್ತು ನಾವು ಅದರಲ್ಲಿ ಸಹಿತ ಒಂದು ಸ್ವಲ್ಪ ನಮ್ಮ ಕಲಾವಿದರಿಗೆ ನಾವು ನಿಷ್ಠೂರಾಗಿರ್ಬೋದು. ಯಾಕಂದರೆ ನಾವು ಇವತ್ತು ಅಭಿನಯಿಸಿದ್ರೆ ಅದು ತಪ್ಪಾಗ್ಬೋದು, ಆದರೆ ಕಲಾವಿದರನ್ನು ಗುರುತಿಸಿ ಅವರ ಅಭಿನಯ ಮಾಡಬೇಕು. ಇವತ್ತು ಈ ಒಂದು ಶೀರ್ಷಿಕೆಯಡಿ ಅವರು ಇವತ್ತು ನಾಟಕ ಅಭಿನಯಿಸಿದರೆ ಅವರು ಒಂದು ಇವತ್ತು ಕಲಾದೇವಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಗೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಮಾಶಾಸನ ಇರ್ಬೋದು, ಪ್ರಶಸ್ತಿಗಳು ಹುಡುಕಿ ಬರಲಿ ಅನ್ನುವ ಸದುದ್ದೇಶದಿಂದ ಇತರೆ ಎಲ್ಲ ರಂಗಭೂಮಿ ಕಲಾವಿದರು ಮತ್ತು ಹಿರಿಯರನ್ನು ಗುರುತಿಸೋದು. ಇವತ್ತು ನಾವೆಷ್ಟು ಜನಕ್ಕೆ ಗೌರವಿಸಿವಿ,
ಅವರೆಲ್ಲರಿಗೂ ಮಹಾಶಾಸನ ಕೊಡಿಸುವಲ್ಲಿ ಸಹಿತವಾಗಿ ನಮ್ಮ ಅಕಾಡೆಮಿ ಸದಸ್ಯರಾಗಿದ್ದ ಚಾಂದ್ ಪಾಸ್ ಕಿಲ್ಲೆರವರು ಮತ್ತು ಇವತ್ತು ಪಣ ತೊಟ್ಟಿದ್ದಾರೆ. ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಹಿರಿಯ ಬಹಳಷ್ಟು ಕಲಾವಿದರು ಇವತ್ತು ಸಂಪತ್ತಿಗೆ ಸವಾಲು ನಾಟಕವನ್ನು ರಚಿಸತಕ್ಕಂಥ ನಮ್ಮ ದುತ್ತೂರಿಗೆ ಅವರು ಇರ್ಬೋದು. ಅದೇ ರೀತಿಯಾಗಿ ನಮ್ಮ ದಿವಂಗತ ಹನುಮಂತರಾವ್ ಕಂದಗಲ್ ಅಂದರೆ ಕರ್ನಾಟಕದ ಶೇಕ್ಸ್ಪಿಯರ್ ಅಂತಾರೆ. ಅವರ ರಕ್ತರಾತ್ರಿ ನಾಟಕ ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಸಹಿತ ಅತ್ಯಂತ ಪ್ರಚಲಿತ ಮತ್ತು ಅತ್ಯಂತ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಅವರ ಕೃತಿ. ಈ ಒಂದು ದಿಸೆಯಲ್ಲಿ ಇವತ್ತು ಇದು ಪ್ರಯೋಗಾತ್ಮಕ ನಾಟಕ ಇವತ್ತು ಜರುಗಿದರೆ ನಾಳೆ ಸಾಮಾಜಿಕ ನಾಟಕ ಮತ್ತು 30ನೇ ತಾರೀಕಿನಂದು ರಕ್ತರಾತ್ರಿ ಪೌರಾಣಿಕ ನಾಟಕ, ಹೀಗೆ ಕಲೆಯ ನಾಟಕದ ವಿವಿಧ ಪ್ರಕಾರಗಳನ್ನು ಕೊಪ್ಪಳ ಜಿಲ್ಲೆಯ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಉಣಿಬಡಿಸುವ ಈ ಒಂದು ಮಾತು ಕಾರ್ಯಕ್ಕೆ ಇವತ್ತು ಚಾಂದ್ ಪಾಷ್ ಅವರವರು ಮತ್ತು ನಮ್ಮ ಕೊಪ್ಪಳ ರಂಗಭೂಮಿ ಕಲಾವಿದರ ಸಂಘದ ಎಲ್ಲ ಸದಸ್ಯರು ಇವತ್ತು ಪಣ ತೊಟ್ಟು ಮಾಡ್ತಾ ಇದ್ದೇವೆ. ಕೆಲವೊಂದು ನ್ಯೂನತೆ ಆಗಿರ್ಬೋದು, ತಾವೆಲ್ಲರೂ ಸಹಿತವಾಗಿ ಇವತ್ತು ನಮ್ಮ ಮನೆಯ ಕಾರ್ಯಕ್ರಮ ಎಂಬ ಭಾವನೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ತಾವು ಸಹಕರಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ನಮ್ಮೊಂದಿಗೆ ರಮಣ ಚೌಡಿಕೆ ಅವರು ಈ ಸಭೆ ನಡೆಸಿ 2 ಮಾತುಗಳಲ್ಲಿ ಹೋಗಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಿದ್ದೇವೆ. ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಸನ್ಮಿತ್ರರಾಗಿರ್ತಕ್ಕಂಥ ನಮ್ಮ ಸಿದ್ದನಗೌಡರು ಬಗನಾಳ್ ಅವರನ್ನು ಸಹಿತ ರಾಘವೇಂದ್ರ ಅವರು ಮಾಲಾರ್ಪಣೆಯನ್ನು ಸ್ವಾಗತಿಸಬೇಕು. ನಮ್ಮೊಂದಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿ ಮೊಜಾಮ್ದಾರ್ ಅವರು ಈ ಕಲೆ ಮತ್ತು ಕಾರ್ಯಕ್ರಮ ಕುರಿತು ತಮ್ಮೊಂದಿಗೆ ತಮ್ಮ ವಿಚಾರವನ್ನು ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು. ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮ ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಅಕಾಡೆಮಿಯ ಶ್ರೀ ಚಾಂದ್ ಪಾಷಾ ಕಿಲ್ಲೆದಾರ್ ಅವರು ಅಂತ ಆಗಲೇ ಹೇಳಿದ್ರಲ್ಲ, ಇದು ಒತ್ತಿ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಶಿವರಾಜ್ ತಂಗಡಗಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಮೊದಲು 1-2 ಅಪರೂಪಕ್ಕೆ ಸಿಗ್ತಾ ಇದ್ವು ಅಕಾಡೆಮಿ ಮೆಂಬರ್ ಆಗಲಿ ಅಧ್ಯಕ್ಷರಂಗೂ ದೂರ ಉಳಿತು. ಆದರೆ ಅವರು ಆದ ನಂತರ ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆ ಪಡುವಂಥ ಒಂದಷ್ಟಾದ್ರೂ ಸಹಿತ ಕೆಲವು ಅಕಾಡೆಮಿಗಳಿಗೆ ಸದಸ್ಯರನ್ನ ಮಾಡಿರುವುದಕ್ಕೆ ಇತ್ತೀಚೆಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಅಥವಾ ಇಂಥ ನಾಟಕೋತ್ಸವ ಇಂಥವೆಲ್ಲ ನಡೀತಾ ಇರೋದೇನಿದೆ ಅಲ್ಲ, ನಿಜಕ್ಕೂ ಅಭಿನಂದನಾರ್ಹ ಮತ್ತು ಶ್ಲಾಘನೀಯವಾಗಿರುವಂಥದ್ದು. ಮತ್ತು ಆಗಲೇ ನಾನು ಶರಣಪ್ಪ ಬಾಚಲಾಪುರ ಅವರು ಮಾತಾಡುವಾಗಲೇ ಬಂದೆ. ಅವರು ಹೇಳ್ತಾ ಇರೋದೆಲ್ಲವೂ ಸತ್ಯ. ನಾನು ಕೇಳ್ತಾ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ಮಾತಾಡೋದಿಲ್ಲ. ಆದರೆ ನಾಟಕ ಅನ್ನೋದೇನಿದೆ ಅಲ್ಲ, ಅದಕ್ಕೆ ರಾಜು ತಾರಾನಾಥ್ ಅವರು ಹೇಳ್ತಾರೆ ಏನು ಅಂತಂದರೆ, ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಎಲ್ಲಿ ಯಾವ ದೇಶದಲ್ಲಿ ಇರ್ತದೋ ಆ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ. ಯಾಕೆ ಅದನ್ನು ಹೇಳಿದರು ಅಂತಂದರೆ, ದಿನನಿತ್ಯವೂ ಬೆಳಗಿನಿಂದ ರಾತ್ರಿಯವರೆಗೂ ಸಹಿತ ನಮ್ಮ ದಿನದ ಕೆಲಸ ಏನಿರ್ತದಲ್ಲ ಅದು ಎಲ್ಲವೂ ಒತ್ತಡದ ಬದುಕಿನಲ್ಲಿ ಮಾಡ್ತಾನೆ ಇರ್ತೀವಿ. ಆದರೆ ಒಂದಷ್ಟು ಜೀವನಕ್ಕೆ ಏನಾದರೂ ಒಂದಷ್ಟು ಮೌಲ್ಯಗಳು ಬೇಕು, ಬದಲಾವಣೆಗಳು ಬೇಕು ಸಮಾಜದಲ್ಲಿ ಅಂತಂದರೆ ನಾಟಕದಿಂದ ಇಂಥವೆಲ್ಲ ಮಾಡೋದ್ರಿಂದ ಬದಲಾವಣೆ ಆಗ್ತದೆ ಅಂತ. ಅಷ್ಟೇ ಅಲ್ಲ, ನಮ್ಮ ನಾಟಕಕ್ಕೆ ಒಂದು ಪರಂಪರೆ ಇದೆ, ಇತಿಹಾಸ ಇದೆ. ಅದು ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ನಮ್ಮ ಜನರನ್ನು ನಾಟಕದ ಮೂಲಕ ಎಚ್ಚರಿಸಿ ಹಳ್ಳಿಗಳಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತಂದು ಬ್ರಿಟಿಷರಿಂದ ದಾಸ್ಯದಿಂದ ಬಿಡುಗಡೆ ಮಾಡಬೇಕು ಅಂತ ಇದೇ ರಂಗಭೂಮಿ ಆವತ್ತು ಕೆಲಸ ಮಾಡಿರೋದ್ರಿಂದ ಹಳ್ಳಿಯಲ್ಲಿ ಜನರಿಗೆ ಗೊತ್ತಾಗ್ತಿತ್ತು, ಓಹೋ ಬ್ರಿಟಿಷರನ್ನು ಓಡಿಸ್ಬೇಕು, ನಮ್ಗೆ ಸ್ವತಂತ್ರ ಬೇಕಾಗಿದೆ ಅಂತ ನಾಟಕಗಳ ಮೂಲಕ ಇವರು ರಂಗಭೂಮಿಯವರೆಲ್ಲ ತಿಳಿಸ್ತಾ ಇದ್ರು ಅಂತ ನಾವೆಲ್ಲರೂ ಸಹಿತ ಇವತ್ತು ನಮ್ಮ ಬ್ರಿಟಿಷರನ್ನ ಓಡಿಸಿ ಸ್ವತಂತ್ರರಾಗಿದ್ದೇವೆ. ಹಾಗಾಗಿ ನಾಟಕ ಅಕಾಡೆಮಿಯ ನನಗೆ ಭಾಳ ಖುಷಿ ಆಗ್ತದೆ. ಇಲ್ಲಿ ಒಬ್ಬ ಕಲಾವಿದನಿಗೆ ಏನೂ ಬೇಕಾಗಂಗಿಲ್ಲ. ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ನನ್ನ ಅನುಭವ, ನಾನು ಕರಕುಶಲ ಕಲಾವಿದೆ ಆಗಿರ್ಬೋದು. ಆದರೆ ಯಾವುದೇ ಕಲಾವಿದನಿಗೂ ಸಹಿತ ತಾವು ಮಾಡಿರುವ ಶ್ರಮದ ಪ್ರತಿಫಲವಾಗಿ ಹಣವನ್ನು ಕೇಳೋದಿಲ್ಲ. ಅದು ಬದುಕಿನ ಒಂದು ಭಾಗ, ಅದು ತಾನೇ ಯಾವಾಗ ಬರಬೇಕು ಅದು ಬರ್ತದೆ. ಆದರೆ ಒಬ್ಬ ಕಲಾವಿದನ ಬದುಕು ಯಶಸ್ವಿ ಆಗಬೇಕು ಅಂತಂದರೆ ಜನ ನೋಡಬೇಕು, ತಿಳ್ಕೋಬೇಕು, ಸಾಮಾಜಿಕ ಪರಿವರ್ತನೆ ಆಗಬೇಕು. ಮತ್ತು ನೀವೆಲ್ಲರೂ ಇಲ್ಲಿ ಖುಷಿ ಪಟ್ಟು ಅವರ ಕಲೆಯನ್ನು ಪ್ರೋತ್ಸಾಹಿಸಿ ಹೋಗ್ತಿರಲ್ಲ, ನಿಮ್ಮ ಕೊನೆಯದಾದ ಚಪ್ಪಾಳೆ ಏನಿರ್ತದಲ್ಲ ಆ ಕಲಾವಿದನ ಬದುಕಾಗಿರ್ತದೆ.
ಹಾಗಾಗಿ ಇಲ್ಲಿ ನಮ್ಮ ಕೊಪ್ಪಳದಲ್ಲೇ ಇಷ್ಟೆಲ್ಲ ಖರ್ಚು ಮಾಡ್ಯಾರ, ಸಾಹಿತ್ಯ ಭವನ ಎಲ್ಲವನ್ನೂ ಮಾಡ್ಯಾರ. ಆದರೆ ಜನ ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಆಗಬೇಕಾಗಿತ್ತು ಅನ್ನೋದು ನಂಗೆ ಅನ್ನಿಸ್ತದೆ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಸದಸ್ಯರು. ಅಂದರೆ ಇಡೀ ಹಾಲೆಲ್ಲ ತುಂಬ್ತಾ ಇತ್ತು, ಜನರು ನೋಡ್ತಾ ಇದ್ರು ಅಂತ. ಯಾಕಂದರೆ ಇಲ್ಲಿ 3 ದಿನದ ನಾಟಕ ಕೂಡ ಅತ್ಯದ್ಭುತವಾದಂಥ ನಾಟಕಗಳಿದೆ. ಅದು ಜನರಿಗೆ ಒಂದು ಒಳ್ಳೆ ಮೆಸೇಜನ್ನು ಕಳಿಸ್ತದೆ. ಆಗಲೇ ನಮ್ಮ ಇವರು ಹೇಳ್ತಾ ಇದ್ರು, ಕಾಮನೂರವರು, ಇಲ್ಲಿ KY ನಾರಾಯಣಸ್ವಾಮಿ ಅಂತವ್ರದ್ದು, ಆಮೇಲೆ ರಕ್ತರಾತ್ರಿ ಅಂಕು ನಾನೇ ಅವ್ರದ್ದು ನೋಡಿದ್ದೀನಿ. ಅಂಥವೆಲ್ಲ ನಾಟಕಗಳನ್ನು ನಮ್ಮ ಜನರಿಗೆ ನಾಟಕ ಅಕಾಡೆಮಿ ಫ್ರೀಯಾಗಿ ಕೊಡ್ತಾ ಇದೆ. ದುಡ್ಡಲ್ಲ ಏನಲ್ಲ, ಆದರೂ ಸಹಿತ ಪಬ್ಲಿಸಿಟಿ ಆಗಬೇಕು. ಇವತ್ತಾದ್ರೂ ಸಹಿತ ನಾಳೆ ಪೇಪರಿಗೆ ಬಂತು ಅಂದರೆ 3 ದಿವಸವೂ ಜನ ಬರಲಿ. ಇಂಥ ನಾಟಕ ಅಕಾಡೆಮಿಯ ಕೊಪ್ಪಳದೊಳಗೆ ವಿಭಾಗೀಯ ನಾಟಕೋತ್ಸವ ಆಗಿತ್ತು ಅಂತ ಕರ್ನಾಟಕದ ತುಂಬೆಲ್ಲ ತಿಳಿಲಿ ಅನ್ನೋದು ನನ್ನ ಒಂದು ಆಶಾಭಾವನೆ. ಹಾಗಾಗಿ ನನಗೂ ಕೂಡ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಚಾಂದ್ ಪಾಷಾ ಕಿಲ್ಲೆದಾರ್ ಅವರಿಗೂ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯಗೊಳ್ಳಬೇಕಾದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಸಹಿತವಾಗಿ ಇವತ್ತು ರಂಗಭೂಮಿ ಮುಖಾಂತರ ಇವತ್ತು ಆ ಒಂದು ಕಿಚ್ಚನ್ನು ಒತ್ತಿಸಿ ಸ್ವಾತಂತ್ರ್ಯ ಪಡೆಯುವಂಥದ್ದಾಗಿದೆ. ಇವತ್ತು ಭಾರತ ದೇಶದಲ್ಲಿ ತಮ್ಮ ವೀರವನಿತರು ವೀರಗಾಥೆಗಳನ್ನು ಇವತ್ತು ನಾಟಕದ ಮುಖಾಂತರ ಅನಾವರಣಗೊಳಿಸುತ್ತಿರ್ಬೋದು. ಅದರ ಜೊತೆಗೆ ಇವತ್ತು ಕೆಚ್ಚದೆಯ HM ನಮ್ಮ ಮದಕರಿ ನಾಯಕ ಇರ್ಬೋದು, ನಮ್ಮ HM ನಾಯಕ ಇರ್ಬೋದು, ಮತ್ತು ನಮ್ಮ ಗಂಡುಗಲಿ ಕುಮಾರ ರಾಮ ಇರ್ಬೋದು, ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಹಲವಾರು ನಾಟಕಗಳು. ಮತ್ತು ಇವತ್ತು ಐತಿಹಾಸಿಕ ನಾಟಕಗಳಾದರೆ ಪೌರಾಣಿಕ ನಾಟಕದಲ್ಲಿ ಕುರುಕ್ಷೇತ್ರ ಮತ್ತು ಇವತ್ತು ರಾಮಾಯಣ ಮಹಾಭಾರತಗಳನ್ನು ಇವತ್ತು ಚಿತ್ರಿಸ್ತಕ್ಕಂಥ ನಾಟಕಗಳು ನಮ್ಮ ಗತಕಾಲದ ಇತಿಹಾಸವನ್ನು ಇವತ್ತು ನಮ್ಮೊಂದಿಗೆ ತರಲಿಕ್ಕೆ ಇವೆಲ್ಲ ಸಹಿತವಾಗಿ ಇವತ್ತು ಸಾಕಾರ ಆಗಿವೆ ಅಂತ ಹೇಳಿದ್ರೆ, ಜೊತೆಗೆ ಸಾಮಾಜಿಕದಲ್ಲಿ ಇರತಕ್ಕಂಥ ಅನಿಷ್ಟ ಪದ್ಧತಿಗಳಿರ್ಬೋದು, ಸಾಮಾಜಿಕದ ದೌರ್ಜನ್ಯಗಳು ಮತ್ತು ಆಗ್ತಕ್ಕಂಥ ಏನು ಬದಲಾವಣೆಗಳಿವೆ ಅವೆಲ್ಲವನ್ನೂ ಸಹಿತ ರಂಗಭೂಮಿ ಮೇಲೆ ತಂದು ಅಭಿನಯಿಸಲಿಕ್ಕೆ ಇವತ್ತು ರಂಗಭೂಮಿ ಸಹಕಾರಿಯಾಗಿದೆ. ಸಮಾಜ ಸುಧಾರಣೆಯಲ್ಲಿ ತನ್ನದೇ ಕೊಡುಗೆ ಇದೆ ಅಂತ ಈ ಸಂದರ್ಭದಲ್ಲಿ ಆಶಯ ನುಡಿಯನ್ನಾಡಿರ್ತಕ್ಕಂಥ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಸೋದರಿ ಸಾವಿತ್ರಿ ಮೊಜಾಮ್ದಾರ್ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ನಮ್ಮ ಕೊಪ್ಪಳ ಜಿಲ್ಲೆಯ ಹಿರಿಯ ರಂಗಚೇತನ ಶ್ರೀಮತಿ ಜಿ ವಂದನಾ ರಂಗಭೂಮಿ ಕಲಾವಿದರನ್ನು ಶ್ರೀಮತಿ ನಮ್ಮ ಸಾವಿತ್ರಿ ಮೊಜಾಮ್ದಾರ್ ಅವ್ರಿಗೆ ಗೌರವಿಸಬೇಕು. ಯಾಕಂದರೆ ಅವರು ಸಹಿತವಾಗಿ ರಂಗಭೂಮಿ ನಾಟಕದಲ್ಲಿ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ನಾಟಕಗಳಲ್ಲಿ ಮತ್ತು ಹಲವಾರು TV ಮತ್ತು ರೇಡಿಯೋ ಕಾರ್ಯಕ್ರಮಗಳಲ್ಲಿ ರಂಗಗೀತೆಯನ್ನು ಹಾಡೋದ್ರ ಮುಖಾಂತರ ಈ ಒಂದು ಸೇವೆಗೈದಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ಸೋದರಿ ಜಿ ವಂದನಾ ಅವರಿಗೆ. ಇವರಿಗೆ ಸಹಿತವಾಗಿ ಕೊಪ್ಪಳ ಈ ಒಂದು ಸಾಹಿತ್ಯ ಭವನದಲ್ಲಿ ಇವರ ಸಾರ್ಥಕ ನಾಟಕಗಳನ್ನು ಮಾಡೋದ್ರ ಮುಖಾಂತರ ಕಲಾವಿದರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಸಹಿತವಾಗಿ ನಮ್ಮ ಕೊಪ್ಪಳ ತಾಲೂಕು ರಂಗಭೂಮಿ ಕಲಾವಿದರ ಸಂಘ ಈ ಮಾನ್ಯರಿಗೆ ಸಹಿತ ಗೌರವ ಅರ್ಪಣೆಯನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ತಮ್ಮೊಂದಿಗೆ ಜಿ ವಂದನಾ ರಂಗಭೂಮಿ ಕಲಾವಿದೆ ಅಲ್ಬಣ್ಣ ಕಣಿಯವರು ಮತ್ತು ಅಂಜದ್ ಪಟೇಲ್ ಅವರು ಮತ್ತು ಸಾವಿತ್ರಿ ಮೊಜಾಮ್ದಾರ್ ಅವ್ರಿಗೆ ಗೌರವಿಸಬೇಕು. ತಾವೆಲ್ಲ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು. ಮುಂದಿನ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಾಟಕ ಅಕಾಡೆಮಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶಿವನಾಯಕ ದೋರಿ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಕೊಪ್ಪಳದಲ್ಲಿ ವಿಭಾಗೀಯ ಮಟ್ಟದ ನಾಟಕೋತ್ಸವವನ್ನು ಮಾಡತಕ್ಕಂಥ ವಿಭಾಗೀಯ ನಾಟಕೋತ್ಸವ ಇಡೀ ನಾವು 6 ಜಿಲ್ಲೆಗಳು ಎಲ್ಲಿಯಾದರೂ ಮಾಡ್ಬೋದು, ಆದರೆ ಈ ಕೊಪ್ಪಳ ಜಿಲ್ಲೆಯಲ್ಲೇ ಮಾಡಬೇಕು ಅನ್ನೋದು ಚಾಂದ್ ಪಾಷಾ ಅವರ ಒಂದು ನಿರ್ಧಾರ. ಅವರು ಒಂದು ಪಣ ತೊಟ್ಟು ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ವಿಭಾಗೀಯ ನಾಟಕೋತ್ಸವವನ್ನು ಆಗಬೇಕು ಅಂತೇಳಿ ನಾಟಕ ಅಕಾಡೆಮಿಯಲ್ಲಿ ಎಲ್ಲ ಪ್ರಯತ್ನ ಮಾಡಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾಟಕೋತ್ಸವವನ್ನು ಮಾಡ್ತಾ ಇದ್ದಾರೆ. 3 ದಿನಗಳ ನಾಟಕೋತ್ಸವ. ಈ ನಾಟಕೋತ್ಸವ ಭಾಳ ಅದ್ಧೂರಿಯಾಗಿ ನಡೆಯುತ್ತೆ. ಆಮೇಲೆ 3 ನಾಟಕಗಳು ಒಳ್ಳೊಳ್ಳೆ ನಾಟಕಗಳು. ಆಮೇಲೆ ಇನ್ನೊಂದೇನೆಂದರೆ ಚಾಂದ್ ಪಾಷಾ ಸರು, ನಾನು ಇದೇ ಕೊಪ್ಪಳ ಜಿಲ್ಲೆಯವರು. ನಾನು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಉಲೇಹದವನು. ನಾನು ಬಳ್ಳಾರಿ ವಿಜಯನಗರ ಜಿಲ್ಲೆಯ ನಾಟಕ ಅಕಾಡೆಮಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಚಾಂದ್ ಪಾಷಾ ಸರು ಕೊಪ್ಪಳ ಜಿಲ್ಲೆಯ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೊಪ್ಪಳ ರಂಗಭೂಮಿಯ ಒಂದು ತವರೂರು.
ಕೊಪ್ಪಳ ಬಗ್ಗೆ, ರಂಗಭೂಮಿ ಬಗ್ಗೆ ಆಗಲೇ ಬತ್ಲಾಪುರ ಸರ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಕೊಪ್ಪಳ ಬಗ್ಗೆ ನಿಜವಾಗಲೂ ಈ ರಂಗಭೂಮಿ ಏನಿದೆಯಲ್ಲ, ರಂಗಭೂಮಿ ಬಗ್ಗೆ ಎಷ್ಟು ಕೊಪ್ಪಳದಲ್ಲಿ ಕಲಾವಿದರಿದ್ದಾರೆ, ಎಷ್ಟೆಷ್ಟೋ ಕಲಾವಿದರು ಕಳ್ಕೊಂಡಿದ್ದೀವಿ. ಅಂಥ ಒಂದು ತವರೂರಲ್ಲಿ ಇವತ್ತು ವಿಭಾಗೀಯ ನಾಟಕೋತ್ಸವ ಆಗ್ತಾ ಇರುವುದು ಭಾಳ ಸಂತೋಷವನ್ನು ತಂದಿದೆ. ಆಮೇಲೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರಿಗೆ ಇವತ್ತು ಈ ವಿಭಾಗೀಯ ನಾಟಕೋತ್ಸವದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದು ಭಾಳ ಒಂದು ಸಂತೋಷವನ್ನು ತಂದಿದೆ. ಇಂಥ ಅನೇಕ ಕಾರ್ಯಕ್ರಮಗಳು ಚಾಂದ್ ಅವರ ಸಹಾಯದಿಂದ ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ರಂಗಭೂಮಿ ಜೀವಂತ ಕಲೆ. ಈ ಒಂದು ಜೀವಂತ ಕಲೆ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು 3 ದಿನಗಳ ಕಾಲ ಯುಗ ಮಟ್ಟದ ನಾಟಕೋತ್ಸವ ಜರುಗಲಿಕ್ಕೆ ಕಾರಣೀಭೂತರು ಚಾಂದ್ ಕಿಲ್ಲೆದಾರವರು ಮತ್ತು ಈ ಒಂದು ಕೊಪ್ಪಳ ಜಿಲ್ಲೆಯ ನಮ್ಮ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಮತ್ತು ನಾವೆಲ್ಲ ಸಹಿತವಾಗಿ ಕೈ ಜೋಡಿಸಿ ಈ ಕಾರ್ಯಕ್ರಮ ತಂದಿದ್ದೇವೆ. ಕಲಾವಿದರಿಗೆ ಒಳ್ಳೆಯದಾಗಲಿ. ಹಿರಿಯ ಚೇತನಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿರ್ತಕ್ಕಂಥ ನಮ್ಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಶಿವನಾಯಕದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಸನ್ಮಾನಿತರಾಗಿರ್ತಕ್ಕಂಥ ದೂರದ ಊರಿಂದ ಆಗಮಿಸಿರ್ತಕ್ಕಂಥ ಪಂಪಯ್ಯ ಹಿರೇಮಠ ಹಿರೇವಂಕಲ್ಕುಂಟ ಮತ್ತು ವಿಶ್ವನಾಥ್ ಸಜ್ಜನ್ ವಂಕಲ್ಕುಂಟ ಆಮಾನಿಯರನ್ನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿ ಮೋದಿಯವರು ಅವರಿಗೆ ಪಿ.ಓ.ಡಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಕಲ್ಲಣ್ಣ ಅವರು ಅವರಿಗೆ ಗೌರವಿಸಬೇಕಂತ ವಿನಂತಿ ಮಾಡ್ಕೊತೀವಿ. ಮುಂದೆ ಕೊಡು ಕೊಡ್ರಿ ಹಾಕ್ಬೇಕಲ್ಲ ಅವ್ರಿಗೆ ಅತ್ತ ತಗೋದಿನಟ್ಟು ಹಿಡ್ಕೊಬಿಟ್ಟಿರ್ತೀನಿ ಯಾರು ಜೋರಾದ ಚಪ್ಪಾಳೆ ಇರಲಿ. ಯಲಬುರ್ಗಾ ತಾಲೂಕಿನ ಹಿರೇವಂಕಲಗುಂಟದ ಈ ಒಂದು ಕಲಾವಿದರಿಗೆ ಇವತ್ತು ಈ ಒಂದು ಉತ್ಸವದ ಪರವಾಗಿ ಅವರಿಗೆ ಗೌರವ ಸನ್ಮಾನ ಸ್ವೀಕರಿಸಕ್ಕಾಗಿ ಧನ್ಯವಾದಗಳು. ಮುಂದಿನ ಈ ಒಂದು ಕಾರ್ಯಕ್ರಮದ ಕೊನೆಯ ಮಾತುಗಾರರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಅಲಮಣ್ಣ ಕಣಿವೆ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಜಲ್ದಿ ಮುಗಿಸ್ಬಿಡ್ತಾರಲ್ಲ. ವೇದಿಕೆಯ ಮೇಲೆ ಉಪಸ್ಥಿತರು ಎಲ್ಲ ಗೌರವಾನ್ವಿತರೆ, 3 ದಿವಸಗಳ ವಿಭಾಗೀಯ ಮಟ್ಟದ ಕಾರ್ಯಕ್ರಮ ಇವತ್ತೇನಾಗ್ತಾ ಇದೆ ನಿಜವಾಗ್ಲೂ ಕೂಡ ಅತ್ಯಂತ ಅರ್ಥಪೂರ್ಣ. ಯಾಕಂದರೆ ವಿಭಾಗೀಯ ಮಟ್ಟದಂದ್ರೆ ಸುಮಾರು ಒಂದು 3-4 ಜಿಲ್ಲೆ ಬರ್ತಾವೆ. ಆದರೆ ಜನರು ನೋಡಿದ್ರೆ ಒಂದು 500 ಜನ ಕೂಡ ಇಲ್ಲ. ಈ ದೇಶದಾಗ ಹೆಂಗೈತೆ ಅಂದ್ರೆ ನಾನು ಭಾಳ ಮಾತಾಡೋಕೆ ಹೋಗಲ್ಲ. ಸುಮಾರು ವೇದಿಕೆಯಾಗ ಸಾವಿರಾರು ವೇದಿಕೆ ನಾನು ಮಾತಾಡಿದ್ದೀನಿ. ಯಾಕಂದರೆ 3 ಸಲ ಅಧ್ಯಕ್ಷ, 1 ಸಲ ಉಪಾಧ್ಯಕ್ಷ, 1 ಸಲ ಕಾರ್ಯದರ್ಶಿಯಾಗಿ ಸುಮಾರು 800 ವಕೀಲರು ಸಂಘ ಇರ್ತಕ್ಕಂಥ ಚುನಾವಣೆ ಪ್ರತಿ ವರ್ಷ ಗೆದ್ದು ನಾನು ಪ್ರತಿಯೊಂದು ಕಾರ್ಯಕ್ರಮ ನೋಡ್ತೇನೆ. ಎಲ್ಲ ಕಡೆ ಹೇಳ್ತೀನಿ ಇದೇ ಮಾತಾ. ಯಾಕಂದರೆ ಇವತ್ತು ಕಲೆ, ಸಂಸ್ಕೃತಿ, ಸಾಹಿತ್ಯ ಉಳಿಬೇಕಂದ್ರೆ ಅದಕ್ಕೆ ಕಲಾವಿದರು ಬೇಕು. ಕಲಾವಿದರು ಬೆಳೆಸೋ ಕೆಲಸ ಆಗಬೇಕು. ಇಲ್ಲಿ ಆಗ್ತಾ ಇಲ್ಲ. ಅದು ಎಲ್ಲೈತಿ? ಇಷ್ಟು ಜನ ಇವತ್ತು ನಮ್ಮ ಚಾಂದ್ ಸಿಕ್ಕಿರೋದು ನಮ್ಮ ಬಾದ್ರವಂಡಿ ಅವರು, ನಾವು ಬಾದ್ರವಂಡಿ ಅವರು, ನಮ್ಮ ಅಮಜಾದ್ ಪಟೇಲ್ ಕೂಡ ಬಾದ್ರವಂಡಿ. ನಾವು ಯಾಕೆ ನಾವು ಪ್ರತಿಯೊಂದು ನಾಟಕ ಇರಲಿ, ಬಯಲಾಟ ಇರಲಿ, ನಾವು ಪ್ರತಿಯೊಂದು ಊರಿಗೆ ಹೋಗ್ತೀವಿ. ಎಲ್ಲಿ ಕರಿತಾರೆ ನಾವು ಅಲ್ಲಿ ಅದರದ್ದು ಕೆಲಸ ಮಾಡ್ತೀವಿ. ಇವತ್ತು ನಾನು ಕೇಳ್ಕೊಂತೀನಿ, ಎಲ್ಲ ಕಲಾವಿದರಲ್ಲಿ ಮನವಿ ಮಾಡ್ಕೊಂತೀನಿ. ನಮ್ಮಲ್ಲಿರ್ತಕ್ಕಂಥ ಮಹಾನ್ ಕಲಾವಿದರಂಥ ಹನುಮಂತರಾವ್ ಬಂಡಿ ಇರ್ಬೋದು, ಇವತ್ತು ಅನೇಕ ಕಲಾವಿದರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿ ಹೋಗ್ಯಾರ. ಇನ್ನೂ ಕಲಾವಿದರು ಅದಾರ. ಆದರೆ ಇಲ್ಲಿ ಏನಾಗೈತೆ ಅಂದ್ರೆ ಜನರಲ್ಲಿ ಉತ್ಸಾಹನೇ ಇಲ್ಲ. ಈ ದೇಶ ನೋಡ್ರಿ, ಅಕ್ಕಿ ಫ್ರೀ ಕೊಡ್ತಾರೆ, ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ. ಪ್ರತಿಯೊಂದನ್ನು ಫ್ರೀ ಕೊಟ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಉಪಯೋಗ ಮಾಡ್ಕೊಳ್ಳೋದು ದುರುಪಯೋಗ ಮಾಡ್ಕೊಂತಾರೆ. ಅದು ಈ ದೇಶದ ದೌರ್ಭಾಗ್ಯ. ಆ ದೌರ್ಭಾಗ್ಯವನ್ನು ನಿವಾರಿಸಬೇಕಂದ್ರೆ ಇವತ್ತು ವಿದ್ಯಾವಂತ ಯುವಕರು, ಕಲಾವಿದರು ಎಲ್ಲ ನಾವರಿರು ಅಂತ ಹೇಳೋಲ್ಲ, IAS ಆಫೀಸರ್ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಜಾಣ್ಮೆಯಿಂದ ಕೆಲಸ ಮಾಡಬೇಕಾಗೈತಿ. ಇಲ್ಲಕ್ಕಂದ್ರೆ ಈ ದೇಶದಲ್ಲಿ ಕಲೆ ಹೆಂಗೆ ಈ ನೋಡ್ರಿ, ಹಿಂದೆ ಎಷ್ಟೋ ನಾಟಕಗಳು ನಶಿಸಿ ಹೋಗ್ಯಾವು. ಬಯಲಾಟ ಇಲ್ಲ, ರಂಗಮದ್ದಳೆ ಇಲ್ಲ, ಅನೇಕ ಕಲೆಗಳು ಇವತ್ತು ನಶಿಸಿ ಹೋಗ್ಯಾವು. ಹಿಂದೆ ನೋಡ್ರಿ 5,000 ಭಾಷೆಗಳಿದ್ದು ಈಗ 2,000 ಭಾಷೆ ಉಳ್ಕೊಂಡವು. ಸೊ ಇಂಥ ಸಂದರ್ಭದಲ್ಲಿ ನಾ ಕಲಾವಿದರಲ್ಲಿ ನೀವು 10 ಜನ ಕುಂದ್ರೆ ಸಾಕು. ಯಾಕಂದರೆ ಸ್ವಾಮಿ ವಿವೇಕಾನಂದ ಕೂಡ ಇದ್ದಂಥವ್ರು 10 ಜನ. ಆದರೆ ಜಗತ್ತಿನ ಶ್ರೇಷ್ಠ ಸ್ವಾಮಿ ವಿವೇಕಾನಂದ 10 ಜನ ಶ್ರೇಷ್ಠ ಶಿಷ್ಯರ ಮುಖಾಂತರ ಬದುಕನ್ನು ಕಟ್ಟಿಕೊಂಡ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಇವತ್ತು ನೋಡಿ, ನಾ ಯಾಕೆ ಹೇಳ್ತೀನಿ ಈ ಮಾತಂದರೆ, ನಮ್ಮ ಚಾಂದ್ ಕಿಲ್ಲೆದಾರವರು ನಾವು ಸಣ್ಣವರಿದ್ದಾಗ ನೋಡ್ತಾ ಇದ್ದೀವಿ. ಅವರು ಈ ನಾಟಕವನ್ನು, ಕಲೆಯನ್ನು ಬೆಳೆಸಬೇಕಂತೇಳಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ. ಇವತ್ತು ನಾಟಕ ಅಕಾಡೆಮಿಯ ಸದಸ್ಯರೇ ಕೂಡ ಕೆಲಸ ನಿರ್ವಹಿಸ್ತಾರೆ. ಅದೇ ರೀತಿ ನಮ್ಮ ಸಹೋದರ ಸಾವಿತ್ರಿ ಮಜುಮ್ದಾರ್ ಅವರು ಕೂಡ ಒಬ್ಬ ಸಾಹಿತಿಗಳು, ಕಲಾವಿದರು ಮತ್ತು ನಮ್ಮ ವಕೀಲರು ಕೂಡ. ನಾನು ಇವತ್ತು ಹೇಳೋದಿಷ್ಟೇ, ನಿಜವಾಗ್ಲೂ ಕೂಡ ಕಲೆ ಉಳಿಬೇಕಂದ್ರೆ ನಾವೆಲ್ಲರೂ ಕಲಾವಿದರನ್ನು ಬೆಳೆಸೋಣ, ಉಳಿಸೋಣ, ಆ ರೀತಿಯಲ್ಲಿ ಕೆಲಸ ಮಾಡೋಣ. ನೋಡ್ರಿ, MP ಪ್ರಕಾಶ್ ಅವರು ಕೂಡ
ಮಹಾನ್ ಕಲಾವಿದ. ಇಲ್ಲಿ ಹೊಸಪೇಟೆ ಅಂತಲೇ ನಾಟಕ ಆಡ್ತಿದ್ರು ಅವತ್ತು. ಇವತ್ತು ಡಾಕ್ಟರ್ ರಾಜಕುಮಾರ್ ಕೂಡ ನಾಟಕ ಕಲಾವಿದರೇ. ಗುಬ್ಬಿಯವರನ್ನ ರಂಗಮುಖಂದರ ಮುಖಾಂತರ ಜಗತ್ ಪ್ರಸಿದ್ಧ ಕಲಾವಿದರಾದರು ಡಾಕ್ಟರ್ ರಾಜಕುಮಾರ್ ಅವರು. ಜಗತ್ತಿನ ಮಟ್ಟದಲ್ಲಿ ಗ್ರೇಟ್ ಕಲಾವಿದರು ಶೇಕ್ಸ್ಪಿಯರ್. 850ಕ್ಕೂ ಹೆಚ್ಚು ನಾಟಕಗಳನ್ನು ಜಗತ್ತಿನಲ್ಲಿ ಪ್ರದರ್ಶಿಸಿದ, ಇಂಗ್ಲೀಷ್ನಲ್ಲಿ ಪ್ರದರ್ಶಿಸಿದವರು ಶೇಕ್ಸ್ಪಿಯರ್. ಅಂಥ ಮಹಾನ್ ಕಲಾವಿದ ಶೇಕ್ಸ್ಪಿಯರ್. ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಕಾಳಿದಾಸ, ಕರ್ನಾಟಕದಲ್ಲಿ ಡಾಕ್ಟರ್ ರಾಜಕುಮಾರ್, ಅನೇಕ ಕಲಾವಿದರಿದ್ದಾರೆ. ಇವತ್ತು ಅನೇಕ ಕಲಾವಿದರು ಇವತ್ತು ಎಲ್ಲ ಸಿನಿಮಾ ಕಲಾವಿದರು ನೋಡ್ರಿ ನಾಟಕದಿಂದ ಹೋದವರೇ. ಅದಕ್ಕೆ ನಾನು ದಯಮಾಡಿ ಮನವಿ ಮಾಡ್ಕೊಂತೀನಿ, ಮುಂದಿನ ದಿನಮಾನಗಳಲ್ಲಿ ಜಾನಪದ ಕೇಳಿದವರು ಇವತ್ತು 50 ಜನರಿಗೆ ಸನ್ಮಾನ ಮಾಡ್ಯಾರ. ಒಳ್ಳೆ ಬೆಳವಣಿಗೆ. ಅವ್ರ ಕಲೆಯನ್ನು ಉತ್ತೇಜಿಸುವ ಕೆಲಸ ನಾವು ನೀವು ಮಾಡೋಣ. ಇವತ್ತು ಕರ್ನಾಟಕ ಅಕಾಡೆಮಿ ಇದೆ, ಕೇಂದ್ರ ಸರ್ಕಾರದಲ್ಲಿದೆ, ರಾಜ್ಯ ಸರ್ಕಾರದಲ್ಲಿದೆ. ಎಷ್ಟು ಜನಕ್ಕೆ ನೋಡ್ರಿ, ಎಷ್ಟು ಕೊಟ್ಟರು ಕೂಡ ಜನರಲ್ಲಿ ತಿಳುವಳಿಕೆ ಮಟ್ಟ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾನು ಕಲಾವಿದರಲ್ಲಿ ಮನವಿ ಮಾಡ್ಕೊಂತೀನಿ, ಎಲ್ಲ ಜನರು ಸೇರಿಸ್ರಿ. ನಾವು ವಕೀಲರು ಕರ್ಕೊಂಬರ್ತೀನಿ. ನಮಗೆ ನೀವು ಮನವಿ ಕೊಡ್ರಿ. ನಮ್ಮೆಲ್ಲ 750 ಜನ ವಕೀಲರು ನಮ್ಮ ಸಂಘ ಇದೆ, ನಾನು ಕರ್ಕೊಂಬರ್ತೀನಿ. ಮುಂದೆ ನಮ್ಮ ಸಾವಿತ್ರಿ ಮಜುಮ್ದಾರ್ ಅವರು ನಾಟಕ ಅಕಾಡೆಮಿ ಸದಸ್ಯರು ಈಗ ನಮ್ಮ ಏನು ಮಾತಾಡಿದರು ಇವೆಲ್ಲ ಕೆಲಸ ಆಗಲಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ಕಲಲ್ಲಿ ಉತ್ತರ ಕಡೆ ಸಿಂಧೂರು ಲಕ್ಷ್ಮಣ ಭಾಳ ದೊಡ್ಡ ನಾಟಕ ಅದು. ಹೇಮರೆಡ್ಡಿ ಮಲ್ಲಮ್ಮ. ಇವತ್ತು ನೋಡ್ರಿ ಕಾಂದ್ರೆ ಮೊನ್ನೆ ನಾಟಕ ಉದ್ಘಾಟನೆ ಹೋಗಿದ್ದೆ 11 ಹೇಮರೆಡ್ಡಿ ಸಂಪೂರ್ಣ ಮಲ್ಲಮ್ಮ ಅಂತೇಳಿ 11 ಗಂಟೆ ಚಲ ಮಾಡಿ 8 ಗಂಟೆ ಮುಗಿಸ್ಯಾರ. ನೋಡ್ರಿ ಎಷ್ಟೊಂದು ಅವರಲ್ಲಿದೆ. ಯಾವ ಹೇಮರೆಡ್ಡಿ ಮಲ್ಲಮ್ಮ ಇವತ್ತು ಯಾಕೆ ಬಸವಣ್ಣನ ಈ ಜನ ಅಂದರೆ ಹೇಮರೆಡ್ಡಿ ಮಲ್ಲಮ್ಮನ ಸೊಸೆ ಇಲ್ಲ, ಬಸವಣ್ಣನ ಭಕ್ತ ಈ ಜಗತ್ತಿನಲ್ಲಿಲ್ಲ. ಅಂತ ಮಹಾನ್ ಕಲಾವಿದೆ, ಮಹಾನ್ ಆಧ್ಯಾತ್ಮ ಜೀವಿ ಹೇಮರೆಡ್ಡಿ ಮಲ್ಲಮ್ಮನ ನಾಟಕನ 8 ನೋಡಿದ್ರು. ನೋಡ್ರಿ ನಾನು ಭಾಳ ಆಶ್ಚರ್ಯ ಇವತ್ತು ನಮ್ಮ ಆಫೀಸಿಗೆ ಬಂದರು 8 ಮಟ್ಟ ನೋಡಿರ ಜನ. ನೋಡಿ ಎಷ್ಟೊಂದು ಅದ್ಭುತ. ಅದಕ್ಕೆ ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ತೋಟಪ್ಪ ಕಾನೂನು ನಮ್ಮ ಸಹೋದರರು ಕೂಡ ಎಲ್ಲರೂ ನಾಟಕ ನೀಡಲಿ, ಯಾವ ಹೊರಗಡೆ ಇರಲಿ ಮುಂದಿರ್ತಾರೆ. ಇಂಥ ಕಲಾವಿದರನ್ನು ಬೆಳೆಸ್ರಿ. ನಾವೆಲ್ಲರೂ ಕೂಡ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ದೇಶದ ಸಂಸ್ಕಾರ ಸಂಸ್ಕೃತಿ ನಿಂತಿರುವುದೇ ಕಲೆ ಆಧಾರದ ಮೇಲೆ. ಅದಕ್ಕೆ ಒಬ್ಬ ದೊಡ್ಡ ಸಾಹಿತಿ ರಾಬರ್ಟ್ ವಾನ್ ಅಂತ ಹೇಳ್ತಾರೆ, ಭಾರತ ಜಗತ್ತಿಗೆ ಸಂಸ್ಕೃತಿಯನ್ನು, ಕಲೆಯನ್ನು, ಸಾಹಿತ್ಯವನ್ನು ಕೊಟ್ಟಂಥ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಅಂತ ಭಾರತದಲ್ಲಿ ನಾವು ಎಲ್ಲಿವಂದರೆ ನಾವೆಲ್ಲ ಪುಣ್ಯವಂತರು. ಅದನ್ನು ಉಳಿಸಿ ಬೆಳೆಸೋ ಕೆಲಸ ನಾವು ನೀವು ಮಾಡೋಂಥ ನಡೆಸಿ ಜಿಲ್ಲಾ ವಕೀಲರ ಅಧ್ಯಕ್ಷನಾಗಿ ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ನಾನು ಸ್ವಲ್ಪ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಂಗೆ ಇಲ್ಲಿ ತಡ ಆಯಿತು. ತಮ್ಮಲ್ಲಿ ಕ್ಷಮೆ ಕೋರುತ್ತಾ ಇಲ್ಲಿ ಮಾಡಲಿಕ್ಕೆ ಅವಕಾಶ ಉಂಟುವಂಥ ತಮಗೆಲ್ಲರೂ ವಂದನೆಗಳು. ಜೈ ಹಿಂದ್ ಕರ್ನಾಟಕ ಮಾತೆ. ಧನ್ಯವಾದಗಳು. ಇವತ್ತಿನ ವರ್ಣಪಲ್ಲರ ನಾಟಕದ ಸಂಚಾಲಕರಾಗಿರ್ತಕ್ಕಂಥ ರವಿ ಸರ್ ಅವರು ಇವತ್ತಿನ ದಿವಸದ ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಬೆಂಗಳೂರಿನ ದೂರದ ಊರಿಂದ ಬಂದು ನಮ್ಮ ಕೊಪ್ಪಳ ಈ ಒಂದು ಸಾಹಿತ್ಯ ಭವನದಲ್ಲಿ ಇಂದಿನ ದಿನ ನಮ್ಮ ದಶರಥ ಹರ್ಕೇರಿ ಅವರು ಸಮಗಾರ ಅರಳಯ್ಯ ರಾಜ್ಯ ಸಂಚಾಲಕರು ಈ ಒಂದು ಸೇವೆಯನ್ನು ಇವತ್ತು ಅವರಿಗೆ ಗೌರವಿಸುವ ಸನ್ಮಾನವನ್ನು ಅವ್ರು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಜೋರಾದ ಚಪ್ಪಾಳೆ ಇರಲಿ. ಇವತ್ತು ಕಾಲೇಜು ಯುವಕರು ಯುವತಿಯರನ್ನು ಸೇರಿಸಿಕೊಂಡು ಇವತ್ತಿನ ದಿವಸ ಒಂದು ನಾಟಕವನ್ನು ಕೊಪ್ಪಳ ಈ ಒಂದು ಸಾಹಿತ್ಯ ಭವನದಲ್ಲಿ ಇವತ್ತು ವಿಭಾಗೀಯ ನಾಟಕೋತ್ಸವದಲ್ಲಿ ನಮ್ಮ ಎಲ್ಲರಿಗೂ ಈ ಒಂದು ಅಭಿನಯವನ್ನು ಉಣಬಡಿಸ್ತಕ್ಕಂಥ ರವಿ ಸರ್ ಅವರ ಕಲಾ ತಂಡಕ್ಕೆ ಕೊಪ್ಪಳ ಜಿಲ್ಲೆಯ ಪರ ಗೌರವ ಸಮರ್ಪಣೆಯನ್ನು ಗೈತಾ ಇದ್ದೇವೆ. ಧನ್ಯವಾದಗಳು ಸರ್. ಈಗ ತಮ್ಮೊಂದಿಗೆ ಈ ನಾಟಕದ ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾವು ಇದು ಒಂದು ನಾಟಕ ಶುರು ಮಾಡಿದಾಗ ಒಂದು ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ನಾಟಕ ಮಾಡಬೇಕು ಅಂತ ಶುರು ಮಾಡಿದ್ವಿ. ಕಳೆದ ವಾರವಷ್ಟೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಮರ್ಯಾದಾ ಹತ್ಯೆ ಆಗತ್ತೆ. ನಮ್ಮ ನಾಟಕ ಕೂಡ ಅದೇ ಸಮಸ್ಯೆಯನ್ನು ಇಟ್ಕೊಂಡು ಚರ್ಚೆ ಮಾಡುವಂತಹ ಒಂದು ಕಾಲೇಜಿನ ವ್ಯವಸ್ಥೆಯಲ್ಲೂ ಕೂಡ ಈ ಜಾತಿಯಂತಹ ವ್ಯವಸ್ಥೆ ಹೇಗೆ ಒಳವಕ್ಕು ನಮ್ಮ ಮಕ್ಕಳ ಮನಸ್ಸುಗಳನ್ನ ಹಾಳು ಮಾಡ್ತಾ ಇದೆ ಅನ್ನೋ ಒಂದು ಸಮಸ್ಯೆಯನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮ್ಮ ನಾಟಕವನ್ನು ನೋಡಿ ಆನಂದಿಸಿ. ಧನ್ಯವಾದಗಳು ರವಿ ಸರ್ ಅವರಿಗೆ. ಈಗ ನಮ್ಮ ನಿಮ್ಮೆಲ್ಲರ ಒಂದು ಏನು ಆತುರ ಇದೆ, ನಾಟಕ ಈಗ ವೇದಿಕೆಗೆ ಅನಾವರಣಗೊಳ್ತಾ. ಈಗ ನಮ್ಮೆಲ್ಲ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಕಲಾ ತಂಡದವರು ತಮ್ಮ ರಂಗ ಸಜ್ಜಿಕೆ ವೇದಿಕೆಯನ್ನು ತಾವು ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ನಮ್ಮೆಲ್ಲ ಸಂಘಟಕರು ದಯವಿಟ್ಟು ವೇದಿಕೆಯ